ಮಜಾ ಭಾರತ ಸೋತಿರೋ ಎಲ್ಲ ಮೊಹರೆಗಳ ನಗೋದೇ ಇಲ್ಲ ಅಂತ ಮುಖ ಗಂಟಾಕೊಂಡ್ ಕೂತಿರೋರ್ಗೆ ಇದು ನಗೆಗಳಿಗೆ ಕೊಡುವಂತ ಆಸ್ಪತ್ರೆ. ಇಲ್ಲಿ ಸಿಗತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್ಕು. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕರ್ನಾಟಕದ ಕಾಮಿಡಿ ಚಂಡಮಾರುತ ಮಜಾ ಭಾರತ. ಮೊದಲನೇದಾಗಿ ನಮ್ಮೆಲ್ಲಾ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮಜಾ ಭಾರತ ಕಾರ್ಯಕ್ರಮದ ನಟರಾಜ, ನಮ್ಮೆಲ್ಲರ ಗುರು ಎಸ್ ನಾರಾಯಣ್ ಸರ್, ವೆಲ್ಕಮ್ ಟು ದ ಶೋ. ನಮ್ಮ ಕಾರ್ಯಕ್ರಮದ ಲಕ್ಷ್ಮಿ, ಮಹಾಲಕ್ಷ್ಮಿ, ಮುದ್ದು ಗೌರಿ ಶ್ರುತಿ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶೀತಲ್, ಹಬ್ಬ ಅಂದ ಮೇಲೆ ಅಲ್ಲೊಂದು ಸೆಲೆಬ್ರೇಷನ್ ಇರಬೇಕು. ಸೆಲೆಬ್ರೇಷನ್ ಅಂದ ಮೇಲೆ ಮುದ್ದಾದ ಹೆಣ್ಣು ಮಕ್ಳು ಇರಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಕರೆಕ್ಟ್ ಆಗಿ ಹೇಳ್ದೇವೆ ಕಣೋ. ಅದಕ್ಕೋಸ್ಕರನೇ ನಮ್ಮ ನವರಾತ್ರಿ ಸ್ಪೆಷಲ್ ಎಪಿಸೋಡ್ನ ಇನ್ನಷ್ಟು ಕಲರ್ಫುಲ್ ಮಾಡೋದಕ್ಕೆ ಅಂತ ತಾರಕ್ ಸಿನಿಮಾದ ಮುದ್ದಾದ ಹೀರೋಯಿನ್ಸ್ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಬ್ಯೂಟಿಫುಲ್ ಶ್ರುತಿ ಹರಿಹರನ್ ಹಾಗೆ ಕ್ಯೂಟ್ ಸಾನ್ವಿ ಆನ್ ಸ್ಟೇಜ್. ಈಗ ಹಬ್ಬಕ್ಕೆ ಕಳೆಕಟ್ಟು. ಥ್ಯಾಂಕ್ ಯು, ಧನ್ಯವಾದಗಳು. ಅದಕ್ಕೆ ಕಣೋ ಹೇಳೋದು, ಹಬ್ಬದ ಮನೆ ಅಂದ್ರೆ ಹೆಣ್ಮಕ್ಳು ಇರ್ಬೇಕು ಅಂತ. ನೋಡಿ ಎಷ್ಟು ಸುಂದರವಾಗಿ ಒಬ್ರು ಲಕ್ಷ್ಮಿ, ಒಬ್ರು ಗೌರಿ ಈ ತರ ಅಲಂಕಾರ ಮಾಡ್ಕೊಂಡ್ ಬಂದಿದ್ದಾರೆ. ನಾರಾಯಣ್ ಸರ್, ಶ್ರುತಿ ಮ್ಯಾಮ್, ನಮಸ್ಕಾರ. ಅಂಡ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮಿಬ್ಬರನ್ನ ಮಾಡಿ ಮತ್ತೆ ತುಂಬಾ ಖುಷಿ ಆಯ್ತು. ಸಾರಿ, ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀನಿ. ನಮಸ್ಕಾರ ಅಂಡ್ ಎಲ್ರಿಗೂ ಹಬ್ಬದ ಶುಭಾಶಯಗಳು. ಇಬ್ರಿಗೂ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್ ಶೀತಲ್. ಇವತ್ತು ನವರಾತ್ರಿ ಹಬ್ಬದ ಸ್ಪೆಷಲ್ ಎಪಿಸೋಡ್ ನಮ್ಮ ಮಜಾ ಭಾರತದಲ್ಲಿ ಮಾಡ್ತಾ ಇದೀವಿ. ತಾರಕ್ ಸಿನಿಮಾ ಪ್ರಮೋಷನ್ಗೆ ಬಂದಿದ್ದೀರಾ. ತಾರಕ್ ಸಿನಿಮಾದ ಬಗ್ಗೆ ಏನಾದ್ರು ಹೇಳಿ ನಮಗೆ. ಈ ಸಿನಿಮಾ ನನಗೆ ತುಂಬ ಇಷ್ಟ. ಶ್ರುತಿ, ದರ್ಶನ್ ಸರ್, ಪ್ರಕಾಶ್ ಸರ್ ಡೈರೆಕ್ಟರ್, ದುಷ್ಯಂತ್ ಸರ್ ಪ್ರೊಡ್ಯೂಸರ್, ಕೆ ಸರ್ ಕ್ಯಾಮ್ರಾಮನ್, ಎಲ್ಲರ ಜೊತೆ ತುಂಬ ಮಜಾ ಮಾಡಿ ಶೂಟ್ ಮಾಡಿದ್ದೀನಿ. ಐ ಮೀನ್ ವಿತ್ ಆಲ್ ದ ಹಾರ್ಡ್ ವಿ ಹ್ಯಾವ್ ಶಾಟ್ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ದ ಆಡಿಯನ್ಸ್ ಆಲ್ಸೋ ದಟ್ ದೇ ಲೈಕ್ ಇಟ್. ಆ್ಯಂಡ್ ಆ್ಯಕ್ಚುಲಿ ನಾನು ಗ್ಯಾರಂಟಿ ಕೊಡ್ತೀನಿ ಇಷ್ಟ ಆಗುತ್ತೆ, ಜಸ್ಟ್ ಆಗುತ್ತೆ. ಶ್ರುತಿ, ತಾರಕ್ ಸಿನಿಮಾ ಪ್ರಮೋಷನ್ ಜೊತೆ ಮಜಾ ಭಾರತದ ವೇದಿಕೆಗೆ ನನ್ನ ನೋಡ್ಬೇಕು ಅಂತ 2ನೇ ಸಲ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ಅದು ಹೌದು ನಿರಂಜನಣ್ಣ, ನಿಮ್ಮ ನೋಡಕ್ಕೆ ಬಂದಿದ್ದೀನಿ ಇನ್ನೊಂದ್ಸತಿ. ಬೇಸಿಕ್ಲಿ ಈ ಒಂದು ಚಿತ್ರ ಬಂದ ಮೇಲೆ ನೀವು ಇಷ್ಟು ದಿನ ದರ್ಶನ್ ಸರ್ನ ಒಂದು ಕ್ಯಾರೆಕ್ಟರ್ ನೋಡಿದ್ದೀರೋ, ಕಂಪ್ಲೀಟ್ಲಿ ಇಟ್ ಬ್ರೇಕ್ಸ್ ಅವೇ. ಆ್ಯಂಡ್ ಆಫ್ಕೋರ್ಸ್ ನಿಮ್ಮ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ಸ್ ಎಲ್ಲ ಖಂಡಿತ ಇದೆ. ಅದ್ರ ಜೊತೆನಲ್ಲಿ ಒಂದು ಒಳ್ಳೆ ಕಥೆ ಇದೆ. ನಾವಿಬ್ಬರು ಇದ್ದೀವಿ. ಫಾರ್ ಅ ಚೇಂಜ್ ಹೀರೋಯಿನ್ಸ್ನ ಬರೀ ಒಂದು ಸಾಂಗು ಡ್ಯಾನ್ಸಲ್ಲಿ ಮಾತ್ರ ಬಳಸದೆ ನಮಗೊಂದು ಪಾತ್ರ ಇದೆ. ಹಾಗಾಗಿ ತುಂಬಾ ಹೆಮ್ಮೆಯಿಂದ ನಾವಿಬ್ಬರು ಈ ಸಿನಿಮಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಒಂದು ನಿಮಿಷ ಈ ಕಡೆ ಬನ್ನಿ. ನನಗೆ ಟಾರ್ಚರ್ ಮಾಡ್ತಾ ಇದ್ದೀರಾ ನೀವು? ಮಜಾ ಭಾರತ ಶೋ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಇಲ್ಲಿ ಆ್ಯಂಡ್ ಫಸ್ಟ್ ಟೈಮ್ ನಿರಂಜನ್ ಅಣ್ಣಗೆ ಮೀಟ್ ಮಾಡಿದ್ದೀನಿ ಆ್ಯಂಡ್ ಎಲ್ಲರಿಗೂ ಫಸ್ಟ್ ಟೈಮ್ ಮೀಟ್ ಮಾಡಿದ್ದೀನಿ. ಸೊ ನನಗೆ ತುಂಬ ಖುಷಿಯಾಗಿದೆ. ನನಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಶ್ರುತಿಗೆ ಈ ವೇದಿಕೆ 2ನೇ ಸಲ. ಹೌದು, ಐ ಆಮ್ ಶ್ಯೂರ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಫನ್. ಯಾ ಆಫ್ ಕೋರ್ಸ್. ಸೊ ಖಂಡಿತವಾಗ್ಲೂ ಇದೇ ಖುಷಿನಲ್ಲಿ ನನ್ನ ಚರ್ಮದಲ್ಲಿ ಹೊಲ್ದಂತ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಿರಂಜನ್, ಶೋಕ್ ಬರೋ ಹುಡುಗಿರ್ಗೆಲ್ಲ ಇದೇ ತರ ಲೈನ್ ಹೊಡಿತಾ ಇರೋ. ಆ ಕಾಳಿಂಗ ಗೊತ್ತಾದ್ರೆ ಅಷ್ಟೇ. ಕಾಳಿಂಗನ ಅವನೇ ಅವನು ನನ್ನ ಮುಂದೆ. ಏನು ಕಾಳಿಂಗ ಯಾರು ಅಂತ ಕ್ವಶನ್ ಬೇರೆ ಕೇಳ್ತಾ ಇದೀಯ ನೀನು? ಅವನ ಹೆಸರು ಕೇಳಿದ್ರೇನೆ ಜನ ಗಡ್ಡ ಅಂತ ನಡುಕ್ತಾರೆ. ಆ ಕಾಳಿಂಗ ಯಾರು ಅಂತ ನೋಡ್ಕೊಂಬರೋಣ. ಲೆಟ್ಸ್ ವೆಲ್ಕಮ್ ಜೋಕ್ ಕುಮಾರಸ್ವಾಮಿಗಳು ಆನ್ ಸ್ಟೇಜ್. ಮಜಾ ಭಾರತ ಇತಿಹಾಸದಲ್ಲಿ ಹುಲಿ ಡ್ಯಾನ್ಸ್ ಮಾಡಿರೋ ಇತಿಹಾಸನೇ ಇಲ್ಲ ಕಣಪ್ಪ. ಆದ್ರೆ ನಿನ್ಗೋಸ್ಕರ
ಒಂದು ದಿನ ಸಾಂಗ್ ಕಟ್ ಮಾಡಿಸಿ ಆ ಸಾಂಗ್ನ ನಮ್ಮ ಹುಡುಗರಿಗೆ ನಿದ್ದೆ ಕೆಡಿಸಿ ಅದನ್ನ ಡ್ಯಾನ್ಸ್ ಮಾಡಿ ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ನಾನು ಲವ್ನ ಒಪ್ಕೊಂಬಿಡು, ಇಲ್ಲಿಂದ ಓಡೋಗೋಣ. ಚಪ್ಪಲಿ ಕಿತ್ತೋಗತ್ತೆ. ಒಂದು ಕೆಲಸ ಮಾಡು, ಕೈಯಲ್ಲಿ ಹಿಡ್ಕ, ಏನಾಗಲ್ಲ. ಏ ನಾಯಿ, ನೀನ್ ಈ ತರ ಓವರ್ ಡವ್ ಮಾಡ್ಕೆ ಕಣೋ, ನಾನು ಒಪ್ಕೊಳ್ಳಲ್ಲ. ಅಯ್ಯೋ, ಈ ಕೊಳತೋಗಿರೋ ಮೂಳೆನ ಈ ಬೀದಿ ನಾಯಿನೇ ಮೂಸ್ಬೇಕು. ಹೇ, ನಾನ್ ಚಿಟ್ಕೆ ಹೊಡೆದ್ರೆ ನಾನು ಹಿಂದೆ ಡಾಬರು ಪಮೋರಿಯನ್ನು ಡಾಲ್ಮೆಷನ್ ಎಲ್ಲ ಕ್ಯೂ ನಿಲ್ಲುತ್ತಮ್ಮ. ಹೇ, ಏನೋ ಹುಡುಕ್ತಿದ್ಯಾ? ಕ್ಯೂ ನಿಂತ ಒಂದೆಲ್ಲ. ಆಯ್ತು, ಬಾಳೆ ಎಲೆ ಹರಿಲಿಲ್ಲ, ಬಾಳೆಗೊನೆ ಮುರಿಲಿಲ್ಲ. ಮಧ್ಯರಾತ್ರಿ ನಾನು ನಿಮ್ಮ ಮನೆಗೆ ಬಂದ್ರು ಏನು ಅಪಾಯ ಆಗ್ಲಿಲ್ಲ. ಅದಕ್ಕೆ ಬಾಳೆ ಎಲೆ ಹರಿಲ್ಲ ಅಂದ್ರೆ ಮುಳ್ಳು ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಚುಚ್ಚಕ್ ಮನ್ಸಿಲ್ಲ ಅಂತ. ಸ್ವಲ್ಪ ತಡ್ಕೋ, ನಾನು ನಿನ್ನ ಗಂಡ್ಸು ಅಂತ ಒಪ್ಕೊಂಡಿದ್ದು ನಿನ್ ಮುಖದ ಮೇಲೆ 3 ಮೀಸೆ ಬೆಳೆದಿದ್ಯಲ್ಲ ಅದಕ್ಕೆ. ನಿಜವಾದ ಗಂಡ್ಸಿಗೆ ಕಣೆ ಮುಖದ ಮೇಲೆ ಮೀಸೆ ಬೆಳೆಯೋದು. ಕಾಡಲ್ಲಿರೋ ಕರಡಿಗೂ ಬೆಳಿತಾವೆ, ಮುಖದ ಮೇಲೆ ಮೈ ತುಂಬ. ನೀನ್ ನನ್ಗಿಷ್ಟು ಅವಮಾನ ಮಾಡಿದ್ರೆ ನಾನು ಇಲ್ಲಿರಲ್ಲ, ಬಿಟ್ಟೋಯ್ತೀನಿ. ಹೋಗು. ಬಸ್ ಸ್ಟ್ಯಾಂಡ್ ಇಂದ ನೀನ್ ಒಬ್ಳನ್ನೇ ಬಿಟ್ಟೋಯ್ತೀನಿ. ಲೇ, ಹಿಂದೆ ಹೋಗೋ ಗಾಳಿನ ಮುಂದೆ ಬರೋ ಗುಳಿನ ತಡಿಯಕ್ ನಾನ್ ಯಾರ? ಹೋಗಲೇ. ನಿನ್ನ ಅಮರ ಪ್ರೇಮಿ ನಿಂಗ್ ಕೈ ಕೊಟ್ಟು ಹೋಯ್ತಾ ಇದ್ದಾನೆ, ಕರಿಯಲ್ವಾ? ಊರ್ಗೆಲ್ಲ ನೀನೊಬ್ನೇ ದೊಣ್ಣೆ ನಾಯಕ ಅಲ್ಲ, ಹೋಗು. ಲೈ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯೇನೋ? ನಾನು ಎಷ್ಟು ಬೈದ್ರು ಇನ್ನೂ ಇಲ್ಲೇ ನಿಂತಿದ್ಯಲ್ಲ. ಹೂ ಇತ್ ಕಡೆ ದುಂಬಿ ಬರೋದು, ಮೇವ್ ಇತ್ ಕಡೆ ಮೇಕೆ ಬರೋದು, ಕೋಳಿ ಇತ್ ಕಡೆ ಹುಂಜೆ ಬರೋದು, ನೀನ್ ಇತ್ ಕಡೆ ಮಂಜೆ ಬರೋದು ಎಲ್ಲ ಕಾಮನ್ ಅಮ್ಮ. ಇದ ಒಂದು ಮಾರಿರೋದು ನಿನಗೆ. ಏಯ್, ಹೆಂಗಸ್ರು ಮಾತಿಗೆ ಅರ್ಥ ಹೊಡ್ಕಬಾರ್ದು, ಗಂಡಸ್ರು ಮರ್ಯಾದೆಗೆ ಅಳತೆ ಹಾಕ್ಬಾರ್ದು. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಇಷ್ಟೇನಾ ಪ್ರೀತಿ? ನೀನ್ ಹಿಂಗೆ ನನ್ನ ಹಿಂದೆ ಸುತ್ತಿ ಸುತ್ತಿ ಲವ್ ಮಾಡ್ತಿದ್ರೆ ಸುತ್ತಿಗೆ ತಗೊಂಡ್ ಹೊಡ್ಬಿಡ್ತೀನಿ. ಹೋಗೋ. ಕೆಣಕ್ ಬಿಟ್ಟ ಕಣೆ, ಹುತ್ತದಲ್ಲಿರೋ ಹಾವಿ ಕೈ ಹಾಕ್ಬಾರ್ದು, ಮಂಜನ್ ಕೆಣಕಿ ಮೀಟರ್ ಚೆಕ್ ಮಾಡ್ಬಾರ್ದು. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಏನೋ ಮಾಡ್ತೀಯಾ? ಒಂದು ಕ್ವಾರ್ಟರ್ ಎಕ್ಸ್ಟ್ರಾ ಹೊಡ್ಕೊ ಸುಮ್ಮನೆ ಮಲಗ್ತೀನಿ. ಕಷ್ಟ ಬಂದಾಗ ಕರ್ದೇ ಕರಿತ್ಯಾ? ಹಲೋ, ನನಗ್ ಕಷ್ಟ ಬಂದಾಗ್ಲೂ ನಾನು ನಿನ್ ಕರಿಯಲ್ಲ, ನನಗ್ ನೆವೆ ಬಂದಾಗ್ಲೂ ಕೆರಿಯಲ್ಲ. ಹೋಗು. ಥು, ಈ ಬಸ್ಗಳು ಸರಿಯಾದ ಟೈಮಿಗೆ ಬರಲ್ಲ. ಈ ಕಿತ್ತೋದ್ ಲವರ್ಗಳು ಟ್ರೈನ್ ಬಿಡೋದಂತೂ ನಿಲ್ಸಲ್ಲ. ಬ್ಯೂಟಿಫುಲ್. ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಚೂಡಿ ಹಾಕಿಕೊಂಡು ಯಾರಿಗೆ ಕಾದಿರುವೆ. ಈ ನನ್ನ ಮಕ್ಳದ್ದು ಇದೇ ಆಗೋಯ್ತು. ಇವಾಗ ನೋಡಿ, ಕ್ಯಾರೆ ಬಲ್ಬಲ್ ಮಾತಾಡಕ್ಕಿಲ್ವಾ ಅಂತ ಡೈಲಾಗ್ ತಗೋತಾರೆ. ನಾನು ಹೇಳಿದ್ನ ಅದೇ ಡೈಲಾಗ್ ತಗೊಂತೀನಿ ಅಂತ? ನಾನು ಬೇರೆ ಡೈಲಾಗ್ ಹೇಳ್ತೀನಿ, ತಿರ್ಕೋ ಆ ಕಡೆ. ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹೊಸ ಡೈಲಾಗ್ ಬರ್ಲಿಲ್ಲ. ಆದ್ರೂ ನಾನು ಯಾವ ಡೈಲಾಗು ಬೀಳಕ್ಕಿಲ್ಲ. ನಾನು ಬೀಳಿಸ್ತೀನಿ. ಈಗ ಆಲ್ರೆಡಿ ಇದು ಹುಡುಗನ ಜೊತೆ ಇನ್ನೂ ಡುಯೆಟ್ ಆಡಿಲ್ಲ. ನಿನ್ ಜೊತೆ ಮಳೆಲಿ ನೆನೆಯಕ್ಕಿಲ್ಲ. ತಲೆ ಕೆಡಿಸ್ಕೋಬೇಡ, ನಾನು ಮುಳುಗಿಸ್ತೀನಿ. ಆದ್ರೂ ಪ್ರೀತಿ ಹುಟ್ಟಕ್ಕಿಲ್ಲ. ಪ್ರೀತಿಗಿದೆಯಲ್ಲ ನಾವು ಮಾಡಕ್ಕಿಲ್ಲಮ್ಮ. ಅಂದ್ರೆ ಅಂದ್ರೆ ಒಂಟಿ ಸಿಕ್ಕಿದ್ದೆಣ್ಣ, ಕಂಡೋರ್ ತೊಟ್ಟು ದಣ್ಣ ನಾವ್ ಯಾವತ್ತೂ ಮುಟ್ಟಕ್ಕಿಲ್ಲ. ಮತ್ತೆ ತಿಂತೀನಿ. ಬಾರೆ. ಅಯ್ಯಯ್ಯೋ, ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ನೆಚ್ಚಿಲ್ಲ. ಡೈರೆಕ್ಟರ್ ಅಪ್ಪಣೆ ಇಲ್ಲದೆ ಯಾರು ಸ್ಕಿಟ್ ಒಳಗೆ ಎಂಟ್ರಿ ಇಲ್ಲ. ವಾಪಸ್ ಬನ್ನಿ. ಡೈರೆಕ್ಟ್ರೆ, ಹಿಂಗೆಲ್ಲ ಫಿಟ್ಟಿಂಗ್ ಇಡೋದು ಸರಿನಾ? ಲೋ ಮಂಜ, ಯಾರು ಬರಲ್ವಂತೆ, ನೀನಾದ್ರೂ ಬಂದು ನನ್ನನ್ನು ಕಾಪಾಡೋ. ಜುಲಾ 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 ಬಾರೆ. ಲೋ ಮಂಜ, ಕಾಪಾಡೋ. ಅವಾಗೇನೋ ಕಷ್ಟ ಬಂದ್ರೆ ಕರಿಯಲ್ಲ, ನ್ಯಾವೇ ಬಂದ್ರೆ ಕೆರಿಯಲ್ಲ ಅಂತಿದ್ದೆ. ಲೋಲೇನೋ ಹೇಳ್ಬಿಟ್ಟೆ, ಕಾಪಾಡು ಮಂಜ. ಡೈಲಾಗ್ ಮುಗೀತಾ? ಅಷ್ಟೊಳಗೆ ಯಾಕೆ ಕೇಳಿಸ್ತೆ? ಎಣಬಾರ ಕಣ, ಒತ್ಕೊಳಕ್ಕಾಗಲ್ಲ. ಹೆಣ ಬಾರ ಅಲ್ಲ ಕಣೋ, ಹೆಣ್ಣೆ ಬಾರ. ಒಂದ್ ಹುಡುಗಿ ನೋಡಿದ್ವಾ, ಇಷ್ಟ ಆಯ್ತಾ, ಎತ್ತಕೊಂಡು ಹೋಯ್ತಾ ಇರೋದೆ. ಏನ್ ಎತ್ತಕೊಂಡು ಹೋಗೋದು? ಏನೋ ಎತ್ತಕೊಂಡು ಹೋಯ್ತಾ? 5 ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಮನ್ಸಲ್ಲಿ ಮನ್ಸಿಟ್ಟು ಲವ್ ಮಾಡ್ತಾ ಇದೀನಿ. ಎತ್ತಕೊಂಡು ಹೋಯ್ತಾನ. ನಿನ್ ಮಜಾ ಬರ್ತು ಗುಣಿತಾನೆ. ನಿಜವಾದ ಗಂಡ್ಸೆ ಆಗಿದ್ರೆ ಅವನ್ ಮುಖದ ಮೇಲೆ 4 ಬಡಿಯೋ ಹೇಳ್ತೀನಿ. ತಮ್ಮಯ್ಯ ತಿನ್ಕೊಳ ನೋವಾಗುತ್ತೆ, ಹೊಡಿಬೇಡ. ಒಂದು ಆಟ ಆಡ್ಬಿಡೋಣ. ಯಾವ ಆಟ ಆಡೋಣ? ಕಬಡ್ಡಿ. ಕಬಡ್ಡಿ ಗಿಬಡ್ಡಿ ಎಲ್ಲ ಬರಕಿಲ್ಲ ನಮ್ಗೆ. ಖೋಖೋ ಬರುತ್ತಾ? ಖೋಖೋ? ಅವಾಗ್ಲೇ ನಾವು ಕೋಳಿ ಹಿಡಿಯೋದ್ರಲ್ಲಿ ಪಂಟ್ರು. ಖೋಖೋ ಬರಲ್ವೇ? ಬಾ ಆಡೋಣ. ರೆಡಿ. ಅವಳ ಅಂಪೈರ್, ನೀನೇ ಅಂಪೈರ್. ಅಚ್ಚಿ ನಿತ್ಕ. ರೆಡಿ? ಸುತ್ಕ ಬಾರ. ಹಂಗ್ ಬರ್ಬೇಕಾ? ಓಕೆ.
ಲೇ ಅಣ್ಣ ಓಲ್ಡ್ ವುಮೆನ್ಸ್ ಕಾಂಟ್ ಬಿಲೀವ್ ದಿಸ್ ಸರಿಯಾಗಿ ಹೇಳೋ. ಹೇಳ ಅಣ್ಣ ನಾಳೆ ವರ್ಲ್ಡ್ ಸ್ಟ್ರಾಂಗೆಸ್ಟ್ ಮ್ಯಾನ್ ಕಾಂಪಿಟೇಷನ್ಗೆ ಕಸರತ್ ಮಾಡ್ಲಿಕ್ಕೆ ಆ ದಿಮ್ಮಿ ಎತ್ತಬೇಕು 500 kg ಇದೆ. ಸಾಲಿಕಿಲ್ಲ. ನಾಳೆ 1000 kg ತರಿಸ್ತೀನಿ ಗೆತ್ತಣ. ಹಾ ಅಣ್ಣ. ಅಣ್ಣ ನಿಮ್ಮ ತೋಳ ಯಾಕೋ ಭಾರಿ ಸಣ್ಣ ಆಗ್ಬಿಟ್ಟದೆ, ಒಂದ್ಸತಿ ಗುಂಡೆತ್ತಿ ಮಾಡಿದ್ರಲ್ಲ. ಐತ ಲಕಡಿ ಐಸ ಲಕಡಿ ಲಕಡಿ ಐಸ ಐತ ಲಕಡಿ ಐಸ ಲಕಡಿ ಲಕಡಿ ಐಸ ಅಯ್ಯ ಅಯ್ಯ. ಅಣ್ಣ ಕಸರತ್ ಮಾಡ್ಬಿಟ್ಟು ಸುಸ್ತಾಗವನೆ. ಈಗ ಕರ್ದಲ್ಲ 25 ಲೀಟರ್ ಹಾಲು ತಗೊಬರಲ್ಲ. ಏಯ್ ಅಣ್ಣಿಗೆ 25 ಲೀಟರ್ ಸಾಕಾಗುತ್ತೋ, 30 ಲೀಟರ್ ತರ್ತೀನಿ. ಇನ್ನ 5 ಲೀಟರ್ ಹಾಕ್ಲಾ ಅವ್ಗೆ ತಗೋಬರಗು. ಅಣ್ಣ ಹುಡುಗ ಚೆನ್ನಾಗಿ ಮೈ ಬೆಳೆಸ್ಬೇಕು. ಜಾಸ್ತಿ ನೀವು ಬೇಡ, ಎತ್ತು ಬಿಡ್ತದೆ ಹಾ ಕಾಳಿಂಗ. ಕಾಳಿಂಗಣ್ಣ ಯಾರ್ಲ ನನ್ ಕಾಲ್ ಕೆರಿತಾರದು? ನಮ್ಮ ಮಂಜ. ಯಾವ ಮಂಜ? ಅದೇ ಅಣ್ಣ ಮಜಾ ಭಾರತದಲ್ಲಿ ಹುಲಿ ಹುಲಿ ಅಂತ ನಾಯ್ತಾರ ಅವನಲ್ಲ ಅವನು. ಯಾಕೆ ನಾವು ದೋಡಿಸ್ತಾವನ? ಕಾಳಿಂಗಣ್ಣ ನನ್ನ ಹಿಂದೆ ಒಬ್ಬ ಪೊರ್ಕಿ ಬುದ್ಧನ ಕಾಪಾಡೋಣ. ಅವನೆಂತ ಬರ್ಗೆಟನ್ಲ, ಊರ್ ತುಂಬಾ ಹುಡುಗಿರು ಇರ್ಬೇಕಾದ್ರೆ ನಿನ್ನಿಂದ ಬಿದ್ದವನೆಲ್ಲ. ಅಯ್ಯೋ ಅದ್ ಹಂಗಲ್ಲ ಅಣ್ಣ, ನನ್ನ ಡೌಯಿಂದ ಬಿದ್ದವನೆ. ಸರಿಯಾಗಿ ಹೇಳದೆ, ನನ್ನ ಹುಡುಗಿಯಿಂದ ಬಿದ್ದವನೆ ಅಂದೆ. ಯಾರ್ದ ರೌಡಿದಾಗ ಕೈಯೋ ಕಾಲ ಎತ್ಬೇಕಾದ್ರೆ ಹೇಳು, ಈ ಲವ್ ಗಿವ್ ಅಂತ ನನ್ನ ಹತ್ರ ಬರ್ಬೇಡ. ವೈತಾರ್ ಒಂದ್ ಕಾಲಿಗೆ ಬೀಳೆ. ಹೋಗಲೆ ಆ ತಿರ್ಬೋಕಿ ಕಾಲಿಗೆ ನಾನ್ ಯಾಕೆ ಬೀಳಿ? ತಿರ್ಬೋಕಿ ಏಯ್ ನಮ್ಮ ಅಣ್ಣನ ಕಚಡ ನಾಯಿ ಕಂತ್ರಿ ಕಚ್ಚಿ ನಾಯಿ ಏನು ಕಾಳಿಂಗ ಕಾಳಿಂಗನೇ. ಲೇ ಮಜಾ ಅಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕತೆ ಹೊಡಿತಿದ್ಯಾನ? ಯಾರಲ್ಲ ಇವನು? ಇವನೇ ಅಣ್ಣ ನನ್ನ ಹಿಂದೆ ಬಿದ್ದು ಪೊರ್ಕಿ. ನೀನೇನ್ ಮಕ್ಕ ನೋಡ್ತೀಯ ನಡಿಯ. ಬಚ್ಚ ನಾನು ಒಡೆಕ್ಕಿಂತ ಮುಂಚೆ ಹುಡುಗಿ ಕೈ ಬಿಡ್ಬಿಟ್ಟು ಓಡಾಯ್ತಾರ್. ಏಯ್ ತಾಕತ್ತಿದ್ರೆ ಕಿತ್ಕೋ, ಇಲ್ಲ ಅಂದ್ರೆ ಸೈಡ್ಗೋ ಕುತ್ಕೋ. ಅದು ಆಗ್ಲಿಲ್ಲ ಅಂದ್ರೆ ನಿಮ್ ಶಿಷ್ಯಂದ್ರ ಕೈಲಿ ಎಣ್ಣೆ ಹತ್ತಿಸ್ಕೊಂಡು ಬಿದ್ಕೋ. ತುಂಬಾ ಥ್ಯಾಂಕ್ಸ್ ರೀ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅಣ್ಣ ನಿನ್ನ ಉಪಕಾರನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಅಣ್ಣ. ಇದು ಬಾ ಹಫ್ತಾ ಕೊಟ್ಟೋಗೋ. ನಾನು ತಲೆ ಕೆಳಗ್ ಮೇಲೆ ಕಾಲ್ ಮೇಲ್ ಮಾಡಿ ನೇತ್ ಹಾಕಿದ್ರು 10 ಪೈಸೆ ಉದ್ರಲ್ಲ ಅಣ್ಣ. ಕೊಟ್ಟೋಗು ಇಲ್ಲ ಬಿಟ್ಟೋಗು. ಈ ಪ್ರಾಪರ್ಟಿ ನಂದಣ್ಣ, ಪ್ರೊಟೆಕ್ಷನ್ ನಂದು ಮಗ. ಒಂದ್ ಕೆಲಸ ಮಾಡ್ತೀನಿ, ನಮ್ ಪ್ರೊಡ್ಯೂಸರ್ ಇಲ್ಲೇ ಅವ್ರೆ 10,000 ರೂಪಾಯಿ ಸಾಲ ತಿಂತಾಡಿ. ಬಾ ಹೋಗೋಣ. ದುಡ್ಡು ಕೊಟ್ಟಾದ್ಮೇಲೆ ಕರ್ಕ ಹೋಗು. ಪ್ರಾಪರ್ಟಿ ನಂದಣ್ಣ, ಪ್ರೊಟೆಕ್ಷನ್ ನಂದು ಕಲ. ಏಯ್ ದುಡ್ಡು ತರೋದು 1 ನಿಮಿಷ ಲೇಟ್ ಆಯ್ತು ಅಂದ್ರೆ ಕಾಳಿಂಗ ವಿಷ ಹಾಕ್ಬಿಡ್ತಾನೆ. ಹೋಗಿ ರಿಹರ್ಸಲ್ ಚೆನ್ನಾಗಿ ಮಾಡೋಣ ಬಾ. 100 ಚೆಂಡುಗಳ ಮಧ್ಯೆ ಕಂಗೊಳಿಸೋ ಕೆಂಗುಲಾಬಿ. ಏನಿಲ್ಲ ಇದು ಹಾಲು. ಇನ್ನೊಂದ್ಸಲ ಬಂದ್ರೆ ಒದ್ದಾಕ್ಬಿಡ್ತೀನಿ. ಆದ್ರೂ ನಿನ್ನಂತ ಚಂದುಳ್ಳಿ ಚೆಲ್ವೆ ಕೈ ಹಿಡಿಬೇಕು ಅನ್ನೋ ಪುಣ್ಯ ಮಾಡಿದೆ ನಾನು. ಅಣ್ಣ ಈ ಚಾರ್ಜರ್ ಎಲ್ಲ ಹಾಕ್ಲಿ? ಇಲ್ಲ ಹಾಕ್ಬಾ. ಎಲ್ಲಿ? ಇಲ್ಲ ಹಾಕ್ಬಲ್ಲ. ಇಲ್ಲ ಇಲ್ಲೆಲ್ಲ ಹಾಕು. ಹೋಗಾತಗೆ ಅದ್ ಬಿಡಿ, ನಿಮ್ ಮನ್ಸು ಯಾವ ಹೂ ಇದ್ದಂಗೆ ಅಂದ್ರಿ? ತಾವರೆ ಹೂ ಇದ್ದಂಗೆ. ಇಲ್ಲ ಅವನ ಕಿವಿಗೆ ಹೂವ ಮಾಡುತ್ತಾ ಇದೆಯೋ? ನಮ್ಮ ಅಣ್ಣನ ಮಂಗೊಂದು ಅನ್ಕೊಬಿಟ್ಟಿದ್ಯಾ? ಅಣ್ಣ ಇವಂಗೆ ಅಣ್ಣ ನೀನ್ ಹೋಗೋಣ. ಎಂಥ ತಾವ್ರೇನಪ್ಪ, ದೊಡ್ಡ ತಾವರೆ. ಇಷ್ಟು ಕಾಕಡ ಮಗ್ಗಿದಂಗಿದೆ ದೊಡ್ಡ ತಾವ್ರೆ. ಆ ದೊಡ್ಡ ತಾವ್ರೆಲಿ ನಾನು ಕೂತ್ಕೊಳ್ಳೋ ಆಸೆನಪ್ಪ. ಬಾ ಕುಂತ್ಕ ಬಾ. ಕೂತ್ಕೊಂಡ್ಬಿಡು, ಹರಿದೋಗ್ಬಿಡ್ಲಿ. ಓ ನಿಮ್ಮ ಅಪ್ಪನ ಮನೆ ಇದು? ಅಣ್ಣ ಅಣ್ಣ, ಪ್ರಾಪರ್ಟಿ ನಿಂದು, ಪ್ರೊಟೆಕ್ಷನ್ ನಂದು ಅಂತ ನಿನ್ ಪ್ರೊಡಕ್ಷನ್ ಹೆಸರು ಹಚ್ಕೊಬಿಟ್ಟಿದ್ಯಲ್ಲ ಅಣ್ಣ. ನಂದು ಯಾವಾರ ಅಂದ್ರೆ ಯಾವಾರ ಕಾಸು ಕೊಟ್ಬಿಟ್ಟು ಕರ್ಕ ಹೋಗು. ತಕ್ಕ ನಿನ್ ಕಾಸು ಮಡಿಕ, ನಿನ್ ಸವಸ ಸಾಕು, ಬಾರೆ ಹೋಗೋಣ. ನಾನ್ ಬರಲ್ಲ ಬಿಡು. ಕಾಳಿಂಗ ರಾಣಿ ಲೇ, ದೇವ್ರ ಮುಂದೆ ನಿಂತ್ಕೊಳ್ಳೋನ್ಗೆ ಭಕ್ತಿ ಇರ್ಬೇಕು, ಗಂಡ ಅಂತ ಅನ್ನಿಸ್ಕೊಳ್ಳೋನ್ಗೆ ಶಕ್ತಿ ಇರ್ಬೇಕು, ಪ್ರೊಟೆಕ್ಷನ್ ಮಾಡೋನೆ ಪ್ರಾಪರ್ಟಿ ಓನರ್ ಆಗಿರ್ಬೇಕು ಕಣೋ. ಅಣ್ಣ
ಮಜಾ ಬರ್ತದಲ್ಲಿ ಯಾವ ಸ್ಕಿಟ್ಟಲ್ಲೂ ನಂಗೆ ಹುಡುಗಿ ಸಿಗಲ್ಲ ಅಂತ ಗೊತ್ತಾತ್ ಬರ್ತೀನಿ ನಾನು. ಓಯ್ ಮದುವೆ ಡೇಟ್ ಹೇಳ್ತೀನಿ, ರಾಜಮುಡಿ ಅಕ್ಕಿನೂ ಕಳಿಸ್ತೀನಿ, ಅಕ್ಸತಿ ಹಾಕ್ಬಿಟ್ಟು ಹೋಗು. ಅಡ ಆ, ನಾವೇನ್ ಮಾಡಿದಣ? ಒಂದ್ ತಿಂಗಳು ರಜೆ ತಕರಿ ನೀ ಮುಂದೆ ಹೋಯ್ತಾವ್ನಿ. ಲೇ ಮಂಜ, ನನಗೂ ಸಿಗ್ಲಿಲ್ಲ ನಿನಗೂ ಸಿಗ್ಲಿಲ್ಲ, ಅವ್ನು ನೋಡ್ಕೊಂಡು ಹೋದ ಕಣ. ಮಜಾ ಬರ್ತದಲ್ಲಿ ನಂಗೊಂದು ಹುಡುಗಿ ಕೊಡ್ಸ. ಮಜಾ ಭಾರತ ಮಜಾ ಎಲ್ಲೋದವನು ನಿರಂಜನ್? ಇಲ್ಲ ಕಾಳಿಂಗ್ ಹೇಳ್ತೀನಿ ಅಂದ ತಕ್ಷಣ ಎಸ್ಕೇಪ್ ಆಗ್ಬಿಟ್ಟಿದೆ ನಿರಂಜನ್. ಅದು ಹಾವು ಮೊಟ್ಟೆ ಹಾಕ್ತಿ. ದೇಶಪಾಂಡೆ ಗರಡಿ ಮನೆಯಲ್ಲಿ ಬೆಳಗಿದಂತ ಹುಡುಗ ಇವನು. ಇರ್ಲಿ ಹಿಡ್ಕೊ. ಬಹಳ ಚೆನ್ನಾಗಿತ್ತು ಅಂತ ನಾನು ಹೇಳಿದ್ರೆ ಹೆಂಗೆ? ಚೆನ್ನಾಗಿಲ್ಲ ಅಂತ ಹೇಳಕ್ ನಾನು ಯಾರು? ಜಡ್ಜಸ್ ಇಲ್ವಾ? ಹೇಳ್ತಾರಲ್ವಾ? ಅದು ಕೇಳಿ. ಸರ್ ಹೆಂಗಿತ್ತು ಸರ್ ಈ ಪರ್ಫಾರ್ಮೆನ್ಸು? ವಿಶೇಷವಾಗಿತ್ತು ಈ ಆ್ಯಕ್ಟು. ಪರಮಾನಂದ್ ಅವರು ಬರೆದಿದ್ದಾರೆ. ಕಾನ್ಸೆಪ್ಟ್ ತುಂಬ ಹೊಸದಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಕಾನ್ಸೆಪ್ಟ್. ಮೇಘನಾ ಏನೋ ಡಲ್ ಆಗಿದ್ದೆಲ್ಲಮ್ಮ? ಇಲ್ಲ ಸರ್, ಎಲ್ಲೋ ಡೈಲಾಗ್ ಮಿಸ್ ಮಾಡ್ತಾ ಇದ್ದೆ. ಅದು ಏನೋ ಇಂಟ್ರೆಸ್ಟ್ ಇರಲಿಲ್ಲ ನಿನಗೆ. ಈ ಹಿಂದೆ ನಮ್ಮ ವೇದಿಕೆ ಮೇಲೆ ಬಂದಂಥ ಮೇಘನಾ ಇವತ್ತು ಬಂದಿಲ್ಲ. ಸರ್ ಆ್ಯಕ್ಚುಲಿ ಎನಿ ಪ್ರಾಬ್ಲಮ್ ಮೇಘನಾ? ಏನಾಯಿತು? ಇಟ್ಸ್ ಓಕೆ ಕೂಲ್. ಓಕೆ, ಆಮೇಲೆ ಕೇಳ್ತೀನಿ ಬಿಡು. ಓಕೆ, ಬಿಟ್ಬಿಡಮ್ಮ. ಓಕೆ, ಇವತ್ತು ತುಂಬ ಸ್ಪೆಷಲ್ ಆಗಿ ಕಂಡಿದ್ದು ಚಂದ್ರಪ್ರಭಾ, ವಿಶೇಷವಾಗಿ ಕಂಡು ಚಂದ್ರಪ್ರಭಾ. ಹೌದೌದು. ಆಮೇಲೆ ಈ ಸೆಟಪ್ನ ಕಂಡ ಕನಸು ಅಂದರೆ ಆ ಡ್ರೀಮ್ ಭಾಳ ಚೆನ್ನಾಗಿದೆ. ಅಂದರೆ ಹಂಗೆ ಟರ್ನ್ ಮಾಡ್ತಿದ್ದಂಗೆ ಅದು ಗರಡಿ ಮನೆ ನಮ್ಮ ದಸರಾ ಉತ್ಸವಕ್ಕೆ ತುಂಬ ರಿಲೇಟಿವ್ ಆಗಿತ್ತು. ಅದು ಭಾಳ ಚೆನ್ನಾಗಿ ಮಾಡಿದರು. ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ನಿಮಗೆ ಹೇಗೆ ಅನಿಸ್ತು? ಕಾನ್ಸೆಪ್ಟ್ ಒಂಥರ ಚೆನ್ನಾಗಿತ್ತು. ಆ ಹಿಂದ್ಗಡೆ LED ನಮ್ಮ ಚಂದ್ರಪ್ರಭಾ ಏನು ಸೂಪರ್ 6 ಪ್ಯಾಕು. ಈ ಸ್ಕಿಟ್ಟಲ್ಲಿ ಚಂದ್ರಪ್ರಭಾ ಗರಡಿ ಮನೆ ಓನರು, ಇಲ್ಲಿ ರೌಡಿ ಅಂತ ಬೇರೆ ಬರೆದಿತ್ತು. ಆ ಮ್ಯಾನರಿಸಮು, ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಸಾಂಗಲ್ಲಿ ಮಾಡಿದಂಥ ಡ್ಯಾನ್ಸು ಚೆನ್ನಾಗಿತ್ತು ಚಂದ್ರಪ್ರಭಾ. ಇಟ್ ವಾಸ್ ನೈಸ್, ಕ್ವೈಟ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ, ನಿಮ್ಮ ಎಂಟ್ರಿ ತುಂಬಾ ಚೆನ್ನಾಗಿತ್ತು ಸರ್. ನನಗೆ ಸೆಟ್ ಎಸ್ಪೆಷಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಬೇಗನ ಆಲ್ ದಿ ಬೆಸ್ಟ್. ಪ್ಲೀಸ್ ಸ್ಮೈಲ್ ಇನ್ನೊಂಚೂರು. ಥ್ಯಾಂಕ್ ಯು. ಇವತ್ತು ಹಬ್ಬದ ದಿನ. ಥ್ಯಾಂಕ್ ಯು ವೆರಿ ಮಚ್. ಶಾನು, ಐ ವಾಸ್ ವೇಟಿಂಗ್ ಫಾರ್ ದಿಸ್. ಐ ಫಾರ್ಗಾಟ್ ದ ನೇಮ್, ಸಾರಿ. ನನಗೆ ಸ್ನೇಕ್ ಅಣ್ಣ ತುಂಬ ಚೆನ್ನಾಗಿ, ಇಟ್ಸ್ ಗೋನಾ ಬಿ ಬೆಟರ್ ದೆನ್ ದಿಸ್ ಒನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಟೈಮ್ ಸೂಪರ್ ಆಗಿರೋ ಪರ್ಫಾರ್ಮೆನ್ಸ್ ತೊಗೊಂಡು ಬನ್ನಿ. ಥ್ಯಾಂಕ್ ಯು. ನಿರಂಜನ್, ಹೇಳಮ್ಮ. ಮಗಳು ಅಂದರೆ ನಮ್ಮ ಚಿಲ್ಲರ್ ಮಂಜನ್ ಮಗಳು ಥರ ಇರ್ಬೇಕಣ. ಎಷ್ಟು ಇನ್ನಸೆಂಟ್ ಅಂತೀಯಾ? ಅವನಿಗೆ ಮಗು ಆಯ್ತಾ? ಅಷ್ಟು ಒಳ್ಳೆ ಹುಡುಗಿನ ಅದು. ಅದ್ ಯಾಕೆ ಕೇಳ್ತೀಯ ನೀನು? ಅಪ್ಪನಿಗೆ ತಕ್ಕ ಮಗಳು, ದಾನ ಧರ್ಮದಲ್ಲಿ ಅಪ್ಪನನ್ನೇ ಮೀರ್ಸೋ ಅಂತ ಮಗಳು. ಆದರ್ಶ ಅಪ್ಪ ಮಗಳು ಕಥೆಯನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಿರಿಕ್ ಕಲಾಕಾರ್ಸ್. ಲೆಟ್ಸ್ ವೆಲ್ಕಮ್ ಕಿರಿಕ್ ಕಲಾಕಾರ್ಸ್ ಆನ್ ಸ್ಟೇಜ್. ವಸುಂಧರ, ಪ್ರಾಣನಾಥ, ನೀನೇನೇ ಹೇಳೆ, ಮದುವೆಗಿಂತ ಮುಂಚೆ ನೀ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೆ ಕಣೆ. ಕಣ್ರಿ, ಭೂಕಂಪ ಆದ್ಮೇಲೆ ಭೂಮಿ ಹೆಂಗ್ರಿ ಚೆನ್ನಾಗಿರುತ್ತೆ. ಮದುವೆ ಆದ್ಮೇಲೆ ಕೆಲವು ಹುಡುಗಿರು ಚೆನ್ನಾಗಿ ಆಗ್ತಾರಂತೆ, ಆದ್ರೆ ನಿನಗೂ ಆ ಮಾತಿಗೂ ಸಂಬಂಧನೇ ಇಲ್ವಲ್ಲೇ? ಹೆಂಗ್ರಿ ಸಂಬಂಧ ಇರುತ್ತೆ? ಯಾವಾಗ್ಲೂ ಆ ಪಕ್ಕದ ಮನೆಯೊಳ್ಳೆ ನೋಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಮಗಳ ಬಗ್ಗೆ ಒಂದ್ ಚೂರಾದ್ರೂ ಕನ್ಸರ್ನ್ ಇದೆಯನ್ರಿ? ಯಾಕೆ ಇಲ್ಲ? ನನ್ನ ಮಗಳು ನನ್ನ ಮನೆ ಬೆಳಕು ಕಣೆ, ನಮ್ಮ ಮನೆ ಲೈಟು, ನಮ್ಮ ಮನೆ ಬ್ರೈಟ್ ಕಣೆ ಅವಳು. ಅದೇ ಬ್ರೈಟ್ ಇವತ್ತು ಬರ್ತ್ಡೇ ರೀ, ವಿಶ್ ಮಾಡಿದ್ರಾ? ಓ ಮೈ ಗಾಡ್, ಟುಡೇ ಇಸ್ ಮೈ ಡಾಟರ್ ಬರ್ತ್ಡೇ. ಯಾ ಐ ಫಾರ್ಗೆಟ್ ಇಟ್. ಫಾರ್ಗೆಟ್ ಅಲ್ಲ, ಅದು ಫಾರ್ಗಾಟ್. ಏನೋ ಒಂದು ಗೋಟ್. ಮಗಳೇ, ನನ್ನ ಪೂರ್ವ ಯೋಜನೆ ಇಲ್ಲದೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ನನ್ನ ಪುಣ್ಯದ ಮಗಳೇ ಪೂರ್ವಿ, ಧರೆಗಿಳಿದು ಬಾರಮ್ಮ. ಅಪ್ಪ, ಪುಟ, ಹ್ಯಾಪಿ ಬರ್ತ್ಡೇ ಪುಟ. ಥ್ಯಾಂಕ್ ಯು ಅಪ್ಪ. ಮಗಳೇ, ನೀನ್ ಬರ್ತ್ಡೇನ ಎಲ್ರನ್ನೂ ಕರೆದು ಗ್ರಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋಣಮ್ಮ. ನೋಡಮ್ಮ ಅಲ್ಲಿ ಏನ್ ಮಾಡಿದ್ದೀನಿ. ಥ್ಯಾಂಕ್ ಯು ಅಪ್ಪ.
ಅಪ್ಪ ಅಪ್ಪ ನಂಗೆ ಗಿಫ್ಟ್ ಬೇಕು. ಕಂದ ಮನೆಗೆ ಗೆಸ್ಟ್ಗಳನ್ನ ಕರೆಯೋದೇ ಗಿಫ್ಟ್ ಕೊಡ್ಲಿ ಅಂತ. ನೀನ್ ತಲೆ ಕೆಡ್ಸ್ಕೊಬೇಡಮ್ಮ, ನಿಂಗೆ ಒಳ್ಳೊಳ್ಳೆ ಗಿಫ್ಟ್ ಬರ್ತಾವೆ. ನಾವು ಕೊಟ್ಟಿದ್ರೆ ತಾನೇ ನಮಗ್ ಬರೋದು. ವಸುಂದ್ರ ಪ್ರಾಣನಾಥ ಗೋ ಇನ್ಸೈಡ್. ಫೋನ್ ರಿಂಗ್ ಟೋನ್. ಹಲೋ, ಕರೆಕ್ಟ್ ಟೈಮಿಗೆ ಫೋನ್ ಮಾಡಿದ್ರೆ ಕಣ್ರ. ಲೇ, ಇವತ್ತು ನನ್ನ ಮಗಳು ಬರ್ತ್ಡೇ ಕಣ್ರು, ಯಾರು ಊಟ ಮಾಡಬಾರ್ದು, ಹೊಟ್ಟೆ ಖಾಲಿ ಬಿಟ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಕಣ್ರ. ಆಯ್ತು ಕಣ್ರ, ವೆರಿ ಗುಡ್. ರೀ, ಒಂದೊಂದು ತುತ್ಕೋ ನಾವು ಕಷ್ಟ ಪಡ್ಬೇಕಾದ್ರೆ ಈ ಆಡಂಬ್ರೆಲ್ಲ ಬೇಕೇನ್ರಿ? ಕಂಡೋರ್ ಹೊಟ್ಟೆ ತುಂಬ್ಸಕ್ಕೆ ನಮ್ಮ ಹೊಟ್ಟೆಗೆ ಯಾಕ್ರಿ ತಣ್ಣೀರ್ ಬಟ್ಟೆ ಕಟ್ತೀರಾ? ಚಿನ್ನ, ಸಂಭ್ರಮಕ್ಕೆ ಸಿಗದೆ ಇರೋ ಶಾಮಿಯಾನ ಸೂತ್ಗೂ ಸಿಕ್ಕ್ರಿ ಏನೇ ಪ್ರಯೋಜನ? ಅಷ್ಟಕ್ಕೂ ನಮ್ಗಿರೋದು ಒಬ್ಳೆ ಮಗಳು, ಮುಂದುವರಿಯೋಣ ಅಂದ್ರೆ ನೀವು ಬಿಡ್ಲೇ ಇಲ್ಲ. ಅಪ್ಪ ಅಪ್ಪ ಎಲ್ಲ ಗೆಸ್ಟ್ ಗಿಫ್ಟ್ ತರ್ತಾರಲ್ವಾ? ತರ್ತಾರೆ ಕಣಮ್ಮ, ತರ್ಲಿಲ್ಲ ಅಂದ್ರೆ ಆ ಮಕ್ಕಳನ್ನ ಎಲ್ಲಿ ಬಿಡ್ತೀನಿ ಹೇಳು? ಬನ್ನಿ ಬನ್ನಿ, ಲೈ ಬಾರಿ, ನನ್ನ ಮಗಳು ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಬಾ ಪುಟ. ನೋಡ್ಪುಟ, ನಿನಗೋಸ್ಕರ ಕೇಕ್ ತಂದಿದ್ದೀನಿ. ಕೇಕ್ ಆಲ್ರೆಡಿ ಕಟ್ ಆಗಿದೆ. ಅದು ಪುಟ, ಅದು ಅವನು ನಿನ್ಗೆ ಯಾಕೆ ಪ್ರಾಬ್ಲಮ್ ಅಂತ ಹೇಳಿ ಮೊದಲೇ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಪರವಾಗಿಲ್ಲ ಪುಟ, ಇನ್ನೊಂದ್ಸರಿ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು ಪುಟ, ಕೇಕ್. ಹ್ಯಾಪಿ ಬರ್ಡೇ. ತಗೊಳ್ಳೆ ಮಾರುದ್ದ ಜೋಡೋಳೆ, ಹೊಟ್ಟೆ ತುಂಬ ತಿನ್ನು. ಥ್ಯಾಂಕ್ ಯು ಪುಟ. ಹೋಗಿ, ನಮ್ಮ 3 ಜನಕ್ಕೆ ಆಗೋಷ್ಟು ಮಾತ್ರ ಬಿರಿಯಾನಿ ಮಾಡು. ಬಂದವ್ರಿಗೆಲ್ಲ ಅನ್ನ ತಿಳಿ ಸಾಂಬಾರು ಮಾಡೋ. ನಾನು ಗೆಸ್ಟ್ಗಳನ್ನ ಇನ್ವೈಟ್ ಮಾಡ್ತೀನಿ. ಮೆಟ್ಟು ಸುಡುಗಾಡ್ ಸೀತಾರಾಮ. ಎಸ್ ಮಂಜ. ಶ್ರೀ ಬಸವ. ಎಸ್ ಮಂಜ. ಏನೋ ಬಸವ, ಮತ್ತೆ ಕಾಯಿ ಹಣ್ಣು ಆಯ್ತಾ? ತೋಟದಲ್ಲಿ ಕಣೋ. ನಾವು ಗೊತ್ತಲ್ಲ. ಮತ್ತೇನ್ ಬಸವ, ಕರೆದು ಗುಟ್ಲೆ ಮಾನ ಮರ್ವಾದೆ ಇಲ್ದೆ ಊಟಕ್ಕೆ ಬಂದ್ಬಿಡ್ತೀರಲ್ಲ? ಕೂತ್ಕೊಳ್ರಿ. ಈ ನಾಯಿಗಳು ನನ್ನ ಸೋಫಾ ಮೇಲೆ ಕೂರ್ತಾ ಇವೆ. ಕಂಫರ್ಟ್ ಆಗಿ ಅಲ್ಲೇ ನೆಲದ ಮೇಲೆ ಕೂತ್ಕೊಳ್ರ. ಪೆಟ್ಟು ಏನೋ ವೈ ಯಮುನಾ ಕೆ ಜಗ್ಗ, ಹೆಂಗಿದ್ದೀರಾ? ಮತ್ತೆ ಚೆನ್ನಾಗಿದ್ದೀರಾ ತಾನೆ? ಕೈ ಬಿಡ್ತೀಯಾ? ಕೈ ಬಿಡಿ ಒಂದು ಕಣ. ಮತ್ತೆ ಏನ್ರ ಊಟಕ್ಕೆ ಬನ್ನಿ ಅಂದ್ಬಿಟ್ರೆ ಮಾನ ಮರೆಯೋದು ಬಿಟ್ಟು ಮನೆಗೆ ಬೀಗ ಹಾಕಿ ಬಂದ್ಬಿಡ್ತೀರಲ್ಲ? ನನ್ನ ಮಗಳು ಪೂರ್ವಿ ಅಂತ. ಪೂರ್ವಭಾವಿ ಯೋಜನೆ ಇಲ್ಲದೆ ಜನಿಸಿದಂಥ ಮಗು ಪೂರ್ವಿ. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಂಕಲ್. ಹ್ಯಾಪಿ ಬರ್ಡೇ ಪೂರ್ವಿ. ಥ್ಯಾಂಕ್ ಯು. ಅಪ್ಪ ಅಪ್ಪ, ಇಬ್ರು ಬಂದ್ರು ಒಂದು ಚಿಕ್ಕ ಗಿಫ್ಟ್ ಕೊಟ್ಟಿದ್ದಾರೆ. ನಂಗೆ ದೊಡ್ಡ ಗಿಫ್ಟ್ ಬೇಕು. ಅಳ್ಬೇಡ ಪುಟ, ಅಳ್ಬೇಡ ಪುಟ. ಮತ್ತೆ ಕಂಫರ್ಟ್ ಆಗಿದೆಯಾ? ಚಿಲ್ಲರ್ ಮೇಷ್ಟ್ರು. ಮೇಷ್ಟ್ರು, ಬನ್ನಿ ಬನ್ನಿ ಬನ್ನಿ. ಬಹಳ ಸಂತೋಷ ಆಯ್ತು ಕಣೋ. ಅಂತೂ ಅಪರೂಪಕ್ಕೆ ನನ್ನ ಮನೆಗೆ ಕರೆದಿಯಲ್ಲ, ಇಂಡಿವಿಜುವಲಿ ಅಪ್ರಿಷಿಯೇಟ್. ಇಂಡಿಯಾ ಏನ್ ಮೇಷ್ಟ್ರೆ, ಇಡೀ ವರ್ಲ್ಡೇ ನಾನು ಅಪ್ರಿಸಿಯೇಟ್ ಮಾಡುತ್ತೆ. ಮತ್ತೇನ್ ಮೇಷ್ಟ್ರೆ, ಬಿಟ್ಟಿ ಊಟ ತಿಂದು ತಿಂದು ಹೊಟ್ಟೆ ಬಂದ್ಬಿಟ್ಟಿದೆ. ಮಗಳೇ ಪೂರ್ವಿ, ಇವರೇ ಕಣಮ್ಮ ನಮ್ಮ ಆಕ್ಚುಲಿ ಇಂಗ್ಲಿಷ್ ಮೇಷ್ಟ್ರು. ನಾನು ನಿಮ್ಗಿಂತ ಚಿಕ್ಕವನಿಂದಲೇ ನೋಡ್ತಾ ಬಂದಿದ್ದೇನೆ. ಅಲ್ಲ ಮೇಷ್ಟ್ರೆ, ನೋಡಿ ನಿಮ್ ಇಂಗ್ಲಿಷ್ ಕೇಳಿ ನಾನು ಕನ್ನಡದ ದಿಕ್ಕೇ ಪಾಲಾಗೋತು ಅಲ್ವಾ ಮೇಷ್ಟ್ರೆ? ಕೂತ್ಕೊಳ್ಳಿ ಮೇಷ್ಟ್ರೆ. ಸರಿನಪ್ಪ ಮೇಷ್ಟ್ರೆ, ಇಲ್ಲಿ ಕೂತ್ಕೊಳ್ಳಿ ಮೇಷ್ಟ್ರೆ. ಸರಿ ಲೇ ಮಂಜ, ಹೊಟ್ಟೆಗೇನಾದ್ರೂ ಹಾಕೋ. ರೆಡಿ ಇದೆ ತಾನೆ, ತಗೊಂಡ್ ಬಾರ ಕಣ. ಮೇಷ್ಟ್ರೆ, ನಮ್ಮ ಮನೇಲಿ ಶುಗರ್ಲೆಸ್ ಊಟ ಇದೆ. ನಾವೇನೇನೋ ಊಟ ಮಾಡ್ತೀವಿ. ವಸುಂದ್ರ, ಆ ಬಿರಿಯಾನಿ ರೆಡಿ ಆಯ್ತೇನೆ? ಬಿರಿಯಾನಿನ ಬಾರೋ ಬೇಗ. ಯಾಕೋ ಬರೀ ಕೈಲಿ ಬಂದೆ? ಅದೇನಾಯ್ತು ಅಂದ್ರೆ, ಏನಾಯ್ತು? ಏನಾದ್ರು ಪ್ರಾಬ್ಲಮ್? ಸಾಂಬಾರಲ್ಲಿ ಹಲ್ಲಿ ಬಿದ್ದು ಬಿಟ್ಟಿದೆ ಕಣ್ರು. ನನ್ ತಿಳಿಸಾರು ಅಷ್ಟ ಸಾಕು. ಬಸವ, ಸಾಂಬಾರಿಂದ ಡೈರೆಕ್ಟ್ ಆಗಿ ಹಲ್ಲಿ ತಿಳಿ ಸಾಂಬಾರ್ಗೆ ಜಂಪ್ ಮಾಡ್ತಂತ ಕಣೋ. ಸರಿ, ನನಗೆ ಮೊಸರನ್ನಾದ್ರೂ ತಂದ್ಕೊಟ್ಬಿಡ, ಶುಗರ್ ಕಣ. ಮೇಷ್ಟ್ರೆ, ತಿಳಿ ಸಾಂಬಾರಿಂದ ಡೈರೆಕ್ಟ್ ಮೊಸರನ್ನಕ್ಕೆ ಹಲ್ಲಿ ಹಾರ್ತಂತೆ. ಅಪ್ಪ ಮಂಜಣ್ಣ, ಅಟ್ಲೀಸ್ಟ್ ವೈಟ್ ರೈಸ್ ಆರು ತಗೋಬಾರೋ. ಅದನ್ನ ಹೇಳೋಣ ಅಂತಾನೆ ಬಂದೆ ಕಣೋ. ಅದು ಮೊಸರನ್ನಲ್ದಿರೋ ಕೊತ್ತಂಬರಿ ಸೊಪ್ಪು ಅನ್ಕೊಂಡು ಹಲ್ಲಿನ ಎತ್ತಿ ಅನ್ನದ ಪಾತ್ರೆಗೆ ಹಾಕ್ಬಿಟ್ಟೆ ಕಣೋ. ಮೋಸ್ಟ್ಲಿ ನಮ್ಮ ಮನೆ ಅನ್ನದ ಹೆಸರಲ್ಲಿ ನಿಮ್ ಯಾರ್ದು ಹೆಸರು ಬರ್ದಿಲ್ಲ ಅಂತ ಕಾಣಿಸತ್ತೆ ಕಣ್ರು. ಹೌದೌದು. ಆಯ್ತು, ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರಾದ್ರೂ ಸಿಗುತ್ತಾ? ಮೇಡಮ್, ನೀರ್ ಕೊಡ್ದಿರೋಷ್ಟು ದರಿದ್ರ ಅಲ್ಲ ನಾನು. ಲೇ ವಸುಂದ್ರ, ಪ್ರಾಣನಾಥ, ಇವಳಿಗೆ ನೀರ್ ತಗೊಂಬಾರೆ. ನೀರು ಕೊಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮೋಸ್ಟ್ಲಿ ಅದರಲ್ಲಿ ಅನ್ನದಲ್ಲಿ ಹಲ್ಲಿ ಹೆಸರೇ ಬರ್ದಿರ್ಬೇಕಿತ್ತು.
ಸರ್ ಹೆಂಗನ್ಸ್ತು ಸರ್? ಒಬ್ಬ ಬರಗೆಟ್ಟ ತಂದೆ ಗತಿಗೆಟ್ಟ ಅಮ್ಮ, ನೀನು ಮತಿಗೆಟ್ಟ ಮಗು. ಏನ್ರಿ ಫ್ಯಾಮಿಲಿ ನಿಮ್ಮದು? ಈ ಥರದ್ದು ಬರ್ತ್ಡೇ ಮಾಡೋಂತ ಯಾವನ್ ಕೇಳ್ಕೊತಾನೆ? ಇವರು ಮಾನ್ಗೆಟ್ಟವ್ರ ಥರ ಕೂತ್ಕೊಂಡಿದ್ದಾರೆ ಉಗಿಸ್ಕೊಂಡು, ಎದ್ದು ಕ್ಯಾಕರ್ಸ್ ಹೋಗೋದು ಎದ್ದು ಹೋಗತ್ತಾನೆ ಅತ್ಲಾಗೆ ಅಲ್ವಾ? ಉಳಿದಂತೆ ಎಲ್ಲ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು, ನೀವೆಲ್ಲ ಕಿರೀಟ ತೊಗೊಂಡ್ರೆ ಆರ್ಟಿಸ್ಟ್ಗಳು. ಬಟ್ ನಿಮ್ಮ ಕಂಟೆಂಟ್ ಸ್ವಲ್ಪ ಕೊರತೆ ಆಯಿತು. ಅದರ್ವೈಸ್ ಪಿ ಕೆ ನೀನು ಕೂಡ ಚೆನ್ನಾಗಿ ಮಾಡಿದೆ ಅಮ್ಮ, ತುಂಬ ಚೆನ್ನಾಗಿ ಮಾಡಿದೆ. ಗುಡ್ ಲಕ್ ಮುಂದಿನ ಸ್ಕಿಟ್ಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ನಿಮಗೆ ಹೇಗನ್ನಿಸ್ತು? ಏನಕ್ಕೆ ಕರಿಬೇಕಾಗಿತ್ತು ಎಲ್ರೂ, ಏನಕ್ಕೆ ಈ ರೇಂಜಿಗೆ ಬೈಬೇಕಾಗಿತ್ತು ಎಲ್ರೂ. ಕಾನ್ಸೆಪ್ಟ್ ಇನ್ನೊಂದಿಷ್ಟು ಚೆನ್ನಾಗಿರ್ಬೋದಾಗಿತ್ತೇನೋ ಅಂತ ನನಗನ್ನಿಸ್ತು. ಬೆಟರ್ ಲಕ್ ಫಾರ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಶ್ರುತಿ, ಚೆನ್ನಾಗಿತ್ತು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಏನಿದು ಇಷ್ಟೊಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಬಿಟ್ರಿ? ಬಿಕಾಸ್ ಬೇರೆ ಏನು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಸರು ಮೇಡಮ್ ಆಲ್ರೆಡಿ ಹೇಳಿದ್ದಾಯಿತು. ಸೊ ಬಟ್ ಐ ರಿಯಲಿ ಎಂಜಾಯ್ಡ್ ಸರ್ ನಿಮ್ಮ ಡೈಲೆಕ್ಟ್. ನೀವು ಮಾತಾಡಬೇಕಾದ್ರೆ ನನಗೆ ಐ ರಿಯಲಿ ಎಂಜಾಯ್ಡ್. ನಿಮ್ಮನ್ನು ಕೇಳಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ವಾಲ ಶಾನು, ನನಗೆ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ದಿಸ್ ಗರ್ಲ್ ಇಸ್ ಮ್ಯಾಡ್. Trust me, I need to learn. I need to really learn from you people. I wish you come up with better, encouraging and concept which is good for the people who are watching. That's it. Thank you. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಹೋಗ್ಬನ್ನಿ. ದಸರಾ ಗೊಂಬೆಗಳ ಹಾಗೆ ಇಬ್ರು ಬ್ಯೂಟಿಫುಲ್ ಲೇಡೀಸ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಸೀರಿಯಸ್ಲಿ ನಿಜಕ್ಕೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ನಾವು ಶ್ರುತಿ ಹರಿಹರನ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀವಿ. ಶ್ರುತಿ, ಪ್ಲೀಸ್. ನಿಮ್ಮ ಹಬ್ಬದ ಸೆಲೆಬ್ರೇಷನ್ ಹೇಗಿರ್ತಿತ್ತು ಚೈಲ್ಡ್ಹುಡ್ಡಲ್ಲಿ? ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ನೀವು? ನವರಾತ್ರಿ ಹಬ್ಬದ ದಿನ 9 ದಿನಗಳು ಒಂದು 10 ವರ್ಷ ನನ್ನ ಇನಿಷಿಯಲ್ 10 years ಆಫ್ ಮೈ ಲೈಫ್ ಅಮ್ಮ ಚಿಕ್ಕ ಚಿಕ್ಕ ಗೊಂಬೆಗಳನ್ನು ಕೂರಿಸ್ತಾಯಿದ್ರು. ಆ್ಯಂಡ್ ಪ್ರತಿದಿನ ಪೂಜೆ ಇತ್ತು. ಓಕೆ, ಅಲ್ಲ ಬಟ್ ಇವಾಗ ಆನ್ ಎ ಸೀರಿಯಸ್ ನೋಟ್, ಹೌ ಡು ಯು ಸೆಲಿಬ್ರೇಟ್ ನಾವು? ಯಾಕಂದ್ರೆ ಇವಾಗ ಲೂಸಿಯಾನ ನೋಡಿ ಲೂಸ್ ಆಗ್ಬಿಟ್ಟೆ. ಆಹಾ, ಬ್ಯೂಟಿಫುಲ್ ಮನಸ್ಸುಗಳನ್ನ ನೋಡಿ ನನ್ನ ಮನಸ್ಸನ್ನ ನಿಮ್ಗೆ ಬಿಟ್ಕೊಟ್ಬಿಟ್ಟೆ. ಊರ್ವಿನ ನೋಡಾದ್ಮೇಲೆ ನನ್ನ ಉಸಿರಲ್ಲೇ ಉಸಿರಾಗಿ ಬೆರೆತೋಗ್ಬಿಟ್ರಿ ನೀವು. ಅಯ್ಯೋ, ತಾರಕ್ ಯಾವಾಗ ಬರುತ್ತೋ ಅಂತ ಇಮ್ಯಾಜಿನೇಷನ್ ಅಲ್ಲೇ ತಾರಕ ಏರ್ಬಿಟ್ಟಿದ್ದೀನಿ. ನನ್ನ ಲೈಫಲ್ಲಿ ನಾನು ಪ್ರೀತಿಸಿತ್ತು 2 ಹೆಣ್ಣು. ಒಂದು ನನ್ನ ತಾಯಿ ತರ ಇರೋ ಆ ಶ್ರುತಿ, ನನ್ನ ಬಾಳನ್ನು ಬೆಳಗ್ತಾ ಇರೋ ಈ ಶ್ರುತಿ. ಶ್ರುತಿ, ಐ ಲವ್ ಯು. ಹೇಳಿ, ಏನು ಕೆಲಸ ಮಾಡ್ತೀರಾ ನೀವು? ಪ್ಲಂಬರ್. ನಾನು ಲವ್ವರು. ಅದನ್ನ ಬಿಟ್ರೆ ನಿಮ್ಮನ್ನ ಲವ್ ಮಾಡೋದೆ. ಕೆಲಸ ಏನೋ ದುಡಿಯೋದು. ನಿಮ್ಮನ್ನ ಪ್ರೀತಿ ಮಾಡೋದೆ ನನ್ನೊಂದು ದೊಡ್ಡ ಕೆಲಸ. ಅವ್ರು ಇನ್ನೊಬ್ರನ್ನ ಪ್ರೀತಿ ಮಾಡಾಗಿದೆ. ಏನ್ ಹೇಳಿದ್ರಿ? ಅದನ್ನೇ ಹೇಳಿದ್ದು. ತುಂಬಾ ಜನ ಇದ್ದಾರೆ. ಶೀತಲ್, ಶ್ರುತಿ ಮ್ಯಾಮ್, ಶಾಹನ್ವಿ. ಸುರಿ, ನನ್ನ ಫೀಲಿಂಗ್ ನ ಅರ್ಥ ಮಾಡ್ಕೊಳ್ಳೋ. ಐ ಲವ್ ಯು. ನೀವೆಲ್ಲೇ ಇರಿ, ಹೇಗೆ ಇರಿ, ನೀವು ಯಾರನ್ನಾರು ಪ್ರೀತಿಸಿ, ನೀವು ಅಣ್ಣನ್ ಮುದುಕಿ ಆಗಿ 3 ಒಂದ್ ನಿಮಿಷ. ಸೂರಿ ಯಾರು? ಮ್ಯೂಸಿಕ್ ಮಾಡೋನು. ಲೇಟಾಗಿ ಮ್ಯೂಸಿಕ್ ಆಗ್ತವನೆ. ಪ್ರೀತಿಯನ್ನ ಒಪ್ಸೋದ ಅಂತ ಬಂದ್ರೆ ಇವ್ರ ಅಡ್ಡ ಬರ್ತಾರೆ. ನಮ್ಗೆ ಶಾಕ್ ಆಯ್ತು ಅಂತಂದ್ರೆ ಅವ್ರು ಲೇಟಾಗಿ ಬರ್ತಾರೆ. ಏನಕ್ಕೆ ಬೆಳ್ದ ಹೋದ್ರನ? ಸುಂದರ, ಅತಿ ಸುಂದರ. ನನಗ್ ಬೀಳಲ್ವಾ? ನೋಡ, ಸೈಲೆಂಟ್ ಆಗಿದ್ರೆ ನಾನು ಜೆಂಟಲ್ ಮ್ಯಾನ್. ತಲೆ ಕೆಟ್ರೆ ಬಗ್ಗುಸ್ಕೊಂಡ್ ಹೊಡಿಯೋ ಬಚ್ಚ ಅನ್ಕೋಣ. ನಮ್ ಹುಡ್ಗಿ ಮೇಲೆ ಯಾರ ಕಣ್ಣಾಕಿದ್ರೆ ನಾನ್ ಸುಮ್ನಿರಲ್ಲ. ಏನೋ ಸುಂಡಿಲಿ ಅಣ್ಣ, ಏನೋ ಈ ಚೆಂಡು ಬಾಡೋದ್ಕೆ ಹಾ ಇವರಲ್ಲ, ನನ್ನ ಸಾನ್ ಬದಿಕಂಡೆ. ಅವ್ರಿಗೆ ಪ್ರಪೋಸ್ ಮಾಡ್ತೀನಿ. ಸಾನ್ವಿ ಅವ್ರಿಗೆ ಪ್ರಪೋಸ್ ಮಾಡ್ತೀನಿ. ನೀನ್ ಯಾರಿಗೋ? ನಾನು ಇಬ್ರಿಗೂ ಪ್ರಪೋಸ್ ಮಾಡ್ತೀನಿ. ಈಗ ನೀನ್ ಯಾರಿಗೊಪ್ಪ ಸಾನ್ವಿ ಅವ್ರಿಗೆ ಪ್ರಪೋಸ್ ಮಾಡ್ಬೇಕಾ? ಕರಿ ಮತ್ತೆ. ಮೇಡಮ್ ಬನ್ನಿ. ನೀನೇ ಬಾರೋ, ಬಂದು ಕರ್ಕೊಂಡೋಗು. ಹುಳ ಇದೆ ನಿಮಿಷ. ಬರೋ ನೀನಿಲ್ಲಿ, ಬರೋ ಇಲ್ಲಿ. ಈಗ ಸೀನ್ ಏನು ಅಂದ್ರೆ, ನೀವಿಬ್ರು ಸಾನ್ವಿಗೆ ಪ್ರಪೋಸ್ ಮಾಡ್ಬೋದು. ಫುಲ್ ಇಂಗ್ಲಿಷಲ್ಲಿ ಮಾಡ್ಬೇಕು. ಆರ್ ಯು ರೆಡಿ? ಯಾ, ಪ್ಲೀಸ್ ಕಮ್. ಇನ್ನು ಸ್ವಲ್ಪ. ಡಾರ್ಲಿಂಗ್, ಬರ್ತೀರಾ? ಫುಲ್ ಇಂಗ್ಲಿಷ್. ಸ್ವಲ್ಪ ಇಂಗ್ಲಿಷ್ ಸ್ಟೈಲಲ್ಲಿ. ಯಾ, ಆಫ್ ಕೋರ್ಸ್. Then you also beautiful, wonderful. I can't believe this. My heart is full space. ಓಕೆ. You also is coming. This my heart is. Yeah. ಅದೇ You tell me. ಸ್ಟಾಪ್ ಇಟ್.
ಹಾ your art is space, your base is proper. ನೋ ಡೋಂಟ್ ನೋ ಇಂಗ್ಲಿಷ್ ನೋ ಈ ಸ್ಪೀಟ್ ಇಂಗ್ಲಿಷ್ ಮಾಡು ದೇನ್ ಐ ನೋ ಸ್ಪೀಟ್ ಸ್ಪೀಕ್. ಸ್ಪೀಟ್ ಐ ಆಮ್ ಪಾಗೋಡ ಮಂಜು ಯು ಸಾನ್ವಿ ಐ ಆಮ್ ಬಾಳ ಇಂಗ್ಲಿಷ್ ಇನ್ ಪಾಗೋಡ ತುಮಕೂರು ಮೆಜೆಸ್ಟಿಕ್ ಮಾರ್ಕೆಟ್ ಮಂಡ್ಯ ಸ್ಪೀಕ್ ಇನ್ ಲಾಟ್ ಆಫ್ ಇಂಗ್ಲಿಷ್ ಇನ್ SLC ಫೈನಲ್ ಇನ್ 8 years ಟೇಕ್ ಸ್ಪೀಕ್ ಹಾ and love me. You speak English. English is because in a department. That's all. ಬರೋ ಇಲ್ಲಿ ಬರೋ ಇಲ್ಲಿ. ನಿಮ್ಮಿಬ್ಬರಿಗೂ ಬಾಯಲ್ಲಿ ಮಾತಲ್ಲಿ ಆಗಲ್ಲ ಕಣ. ಒಂದು ಸಾಂಗ್ ಹಾಕ್ತೀವಿ, ಸಾಂಗ್ ಅಲ್ಲಿ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ತೀಯಾ? ಅದು ರೆಡಿ ಮ್ಯೂಸಿಕ್. ಓಕೆ, ಇವಾಗ ಅಂತಿಮ ಘಟ್ಟ. ಯಾರು ಹಿತವರು ಈ ಮೂವರೊಳಗೆ? ಈ ಮೂರರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀವಿ? ಏನ್ ಸರ್ ಇದು ನ್ಯಾಯ? ಹೂ ತಂದವನು ಲಾಸ್ಟ್ ಕಡ್ಡಿ ಹಿಡಿಸ್ತವ್ರಲ್ಲ ಸರ್. ಇಲ್ಲ ಜಗದೀಶ್, ಅದಕ್ಕೆಲ್ಲ ಕಾರಣ ಇದೆ. ಕಾರಣ ಇದೆ. ಒಂದನೇದಾಗಿ ಬನ್ನಿ ಇಲ್ಲಿ ವಿನೋದ್. ಕಾರಣ 1. ಹಾವಿದೆ. ಕಾರಣ 2. ಕೂದ್ಲಿಗೆ ಸ್ಟೈಲ್ ಇದೆ. ಸಿಂಪಲ್ ಆಗಿ ಲುಂಗಿ ಹಾಕೊಂಡಿದ್ದಾರೆ. ಅದ್ರ ಕೆಳಗಡೆ ಶಾರ್ಟ್ಸ್ ಕೂಡ. ಶಾರ್ಟ್ಸ್ ಎಲ್ಲ ಆಯ್ತು, ಚಡ್ಡಿ. ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ. ಮುಚ್ಕೊಂಡ್ ಮನೆಗೆ ಹೋಗು, ಇಲ್ಲ ಸುಮ್ಮನೆ ಆಗೋದು. ನೀವಿಬ್ರು ಹೊರಟು ಬಿಡಿ, ಬೇವರರ್ಸಿದ್ದೆ ಬಂತು. ಬಾರ ಸೈಕಲ್ ತಂದಿದ್ದೀನಿ, ಡ್ರಾಪ್ ಆಗ್ತೀನಿ ಬಾ. ಓಕೆ, ಬಟ್ ಸ್ಟಿಲ್ ಹಬ್ಬದ ದಿನ ಬಂದಿದ್ದೀರಾ ನೀವು ನಮ್ಮ ಜೊತೆ. ಸೊ ನಮ್ಗೆ ಸಂತೋಷ ಇದೆ. ದಸರಾ ಹಬ್ಬದ ಶುಭಾಶಯಗಳು. ಮ್ಯೂಸಿಕ್ ಹಾಕ್ತು, ಆಮೇಲೆ ಸಿಗಪ್ಪ. ದಸರಾ ಹಬ್ಬದ ಜೊತೆಲಿ ರಾಖಿ ಹಬ್ಬ ಕೂಡ ಸೆಲೆಬ್ರೇಟ್ ಮಾಡ್ಬಿಟ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿರಂಜನಣ್ಣ. ಥ್ಯಾಂಕ್ ಯು. ಶೀತಲ್, ಕನಸಿನಲ್ಲಿ ಕಂಡದ್ದು ನಿಜ ಆದ್ರೆ ಹೇಗಿರುತ್ತೆ? ಸಖತ್ತಾಗಿರುತ್ತೆ. ಬಟ್ ಯಾಕೆ ಕೇಳ್ತಾ ಇದೆಯಾ? ನೀನೇನೋ ಚೆನ್ನಾಗಿರುತ್ತೆ ಅಂತಂತ್ಯಾ. ಒಂದು ಕನಸು ಎಂತ ಎಡವಟ್ಟು ಮಾಡಿದೆ ಗೊತ್ತಾ? ಆ ಎಡವಟ್ಟು ಏನು ಅಂತ ನೋಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಗಯ್ಯಾಳಿಗಳು ಆನ್ ಸ್ಟೇಜ್. ಲ್ಯಾಗೋ, ಇವತ್ತು ನಾನು ಹೇಗೆ ಕಾಣ್ತಿದ್ದೀನಿ? ನಿನ್ನ ನೋಡ್ತಾ ಇದ್ರೆ ಬಾಕಿ ಫಿಗರ್ ಎಲ್ಲ ಖರಾಬಾಗಿ ಕಾಣ್ತಾವ್ರೆ. ಅಂದ್ರೆ ಈ ಮಜಾ ಭಾರತದಲ್ಲಿ ನನಗಿಂತ ಬ್ಯೂಟಿಫುಲ್ ಆಗೋರು ಯಾರು ಇಲ್ಲ ಅಲ್ವಾ? ನಿಮಗಿಂತ ಬ್ಯೂಟಿಫುಲ್ ಫಿಗರ್ ಇನ್ನು ಯಾರಿದ್ದಾರೆ ಚಿನ್ನ? ನೀನ್ ನೋಡಿದ್ರೆ ಒಳ್ಳೆ ಹುಡುಗರು ಕೆಟ್ಟವ್ರು ಆಗ್ಬಿಡ್ತಾರೆ. ಹೋಲಿ, ನಾಚಿಕೆ ಆಗುತ್ತೆ. ಇದೇ ಮೂಡಲ್ಲಿ ಇವಳು ಕೊಲೆ ಮಾಡಿಬಿಡ್ಬೇಕು. ಏನಾಯ್ತು? ಇದು ಕನಸ, ಕನಸು. ಮನೆ ದೇವ್ರು, ಮನೆ ದೇವ್ರು. ಅಯ್ಯ, ಕನಸು ಬಿಟ್ಬಿಡ್ತಾ. ನನ್ನ ಕನಸಿನಲ್ಲಿ ಯಾರ್ದ್ರ ಜೊತೆ ಡ್ಯೂಟ್ ಬೇರೆ ಆಡ್ತಿದ್ರಲ್ಲಪ್ಪ ದೇವ್ರೆ. ಏನ್ ಮಾಡೋದೀಗ? ಕೂಲ್ ಕೂಲ್ ಕಲ್ಪಿ, ಕೂಲ್. ಪೇಪರ್ ಓದ್ತೀನಿ. ಹೆಂಡತಿಯರೇ ಹುಷಾರ್, ಹೆಂಡತಿಯರೇ ಹುಷಾರ್. ಕನಸಿನಲ್ಲಿ ಕಂಡ ಕನ್ಯೆಯ ಜೊತೆ ಪತಿದೇವ ಪರಾರಿ. ದಿಕ್ಕು ಕಾಣದೆ ದಿಕ್ಕಾಪಾಲಾಗಿ ಅಲಿಯುತ್ತಿರುವ ಹೆಂಡತಿ. ಅಯ್ಯೋ, ನಿಮ್ಮ ಗಂಡ ಮನೆಗೆ ಲೇಟ್ ಆಗಿ ಬರುತ್ತಿರುವನೆ. ನಿಮ್ಮ ಮಾತಿಗೆ ಪ್ರತಿಕ್ರಿಯಿಸುತ್ತಿಲ್ಲವೇ? ಇಲ್ಲ, ಸದಾಕಾಲ ಕನ್ನಡಿಯ ಮುಂದೆ ಕಾಲ ಕಳೆಯುತ್ತಿರುವನೆ. ಹಾಗಾದರೆ ಸಂಪರ್ಕಿಸಿ ದಾಂಪತ್ಯ ತಜ್ಞ ಡಾಕ್ಟರ್ ನಿರಂಜನ್. ಅಯ್ಯೋ ದೇವ್ರೆ, ಆ ಕನಸಿನಲ್ಲೂ ಇದೆ, ಈ ಪೇಪರ್ನಲ್ಲೂ ಇದೆ. ಇದೇನಪ್ಪ, ಮೇನ್ ರೋಡಲ್ಲಿ ಗಾಡಿ ಓಡಿಸ್ತವೆ ಗಂಡಸರು, ಸಾಕಾಗಲ್ಲ ಅವಕ್ಕೆ? ಪಕ್ಕದ ರೋಡಲ್ಲಿ ಓಡಿಸ್ಬೇಕಾ? ಈಗ ನನ್ನ ಗಂಡ ಲ್ಯಾಗು, ಹೆಸರಲ್ಲಿ ಮಾತ್ರ ಲ್ಯಾಗು. ಯಾವ ಗಾಡಿನ 100 ಸ್ಪೀಡಲ್ಲಿ ಓಡಿಸ್ತಿದ್ದಾನೋ ಗೊತ್ತಿಲ್ವಲ್ಲಪ್ಪ. ಈ ನನ್ನ ಯಾರ ಮುಂದೆ ಹೇಳ್ಕೊಳ್ಳಿ?
ಹೂ ನೋಡ್ತಾ ಇದ್ದೆ. ಇನ್ನೇನು ದುಂಬಿ ಬಂದು ಹೂವಿಂದ ಹೀರ್ಕೋಬೇಕು. ಏನೇ ಮಕರಂದ ಅಷ್ಟಲ್ಲಿ ಒಯ್ಯೋ ಅಂತ ಕೂಗ್ಯಲೆ. ಇಲ್ಲಿ ನನ್ನ ಸಂಸಾರ ಹೊರದ ಹೊರನಾಳಿಗೆ ಆಗ್ತೈತೆ, ಇವಳಿಗೆ ಹೀರ್ತೈತೆ ಅಂತ ಹೀರ್ತೈತೆ. ಏನೇ ಮಕರಂದ ಓ ಲೇ ಏನು ಲೇ ನನ್ನ ಗಂಡ ನಿನ್ನ ಬಾವ ಪ್ರೀತಿ ಮಾಡ್ತಿದ್ದಾನೆ ಕಣೆ. ಒಳ್ಳೇದೇ ಅಲ್ವೇನೆ? ಎಲ್ಲ ಹೆಣ್ಣು ಮಕ್ಕಳು ತನ್ನ ಗಂಡ ಪ್ರೀತಿ ಮಾಡ್ತಿಲ್ಲ ಅಂದ್ರೆ ನೀನು ಮಾಡ್ತಿದ್ದಾನೆ ಅಂತ ಏಪ್ನೆ ಪಡ್ತಿದ್ಯಲ್ಲಿ. ನಿನಗೇನೆ ಬಂದಿದೆ ದಾಡಿ? ಲೇ ಪ್ರೀತಿ ಮಾಡ್ತಿರೋದು ನನಗಲ್ಲ ಕಣೆ. ಹಾ ಹಾಗಿದ್ರೆ ನನಗೇನೆ? ಬೇರೆ ಹುಡುಗಿಗೆ ಕಣೆ. ಅಕ್ಕ ಏನ್ ಹೇಳ್ತಿದ್ಯಾ ನೀನು? ಉಪ್ಪಿಟ್ಟಿಗೆ ಉಪ್ಪು ಕಡಿಮೆ ಅಂತ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊ. ಲೇ ಎಲ್ಲಿಗೆ ಹೋಗ್ತಿದೆ? ಉಪ್ಪಿಟ್ಟಿಗೆ ಉಪ್ಪು ಹಾಕಿ ಬರ್ತೀನಿ. ಉಪ್ಪು ನಾನು ಕಣೆ, ಉಪ್ಪು ಮಾತ್ರ ಬೇರೆಯವ್ರಿಗೆ ಹಾಕ್ತಿದ್ದಾನೆ ಕಣೆ. ಬಾವಾ ನೀವು ಈ ಉಪ್ಪಿಟ್ಟಿಗೆ ಉಪ್ಪು ಹಾಕದೇ ಇದ್ರು ಪರವಾಗಿಲ್ಲ, ಈ ಕೇಸರಿ ಬಾತಿಗೆ 4 ಕಾಳು ಸಕ್ಕರೆ ಆದ್ರೂ ಹಾಕ್ಬೇಕಿತ್ತು ಬಾಬಾ, ಹಾಕ್ಬೇಕಿತ್ತು. ಬಾಬಾ 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 ಸಮಾಧಾನ ಮಾಡ್ಕೊಳೆ, ಸಮಾಧಾನ ಮಾಡ್ಕೊ. ನಮ್ಮನೆ ನಾಯಿ ಕಂಡೋರ್ ಮನೆ ಮುಂದೋಗಿ ಬಾಲ ಅಲ್ಲಾಡ್ತಿದ್ರೆ ನೀನ್ಯಾಕೆ ಫೀಲ್ ಆಗ್ತೀಯಾ? ಅಕ್ಕ ಬಾಲ ಇರೋದೇ ಅಲ್ಲಾಡ್ಸಕ್ಕಲ್ಲ, ಅಲ್ಲಾಡ್ಸ್ಲಿ ಬಿಡೆ. ಹೇಳ್ತೀನಿ ಕಣೆ, ನಿನಗೊಂದು ವಿಷಯ ಹೇಳಬೇಕು. ಹೇಳು. ಮಂಡೆ ಲೇಟ್ ಆಗಿ ಬಂದ, ಕೇಳಿದಕ್ಕೆ ಕ್ರಿಕೆಟ್ ಆಡಕ್ ಹೋಗಿದ್ದೆ ಅಂದ ಕಣೆ. ಕೈ ಕಾಲು ಏನೋ ಕೊಳೆ ಆಗಿರ್ಲಿಲ್ಲ. ಅಕ್ಕ ಮೋಸ್ಟ್ಲಿ ಮೊಬೈಲಲ್ಲಿ ಆಡಿರ್ಬೇಕು ಕಣೆ. ಅದು ಹೋಗ್ಲಿ ಬಿಡೆ. ನೋಡೆ ಮೊನ್ನೆ ಪಕ್ಕದ ಮನೇಲಿ ಒಬ್ಬ ಸ್ಮಾರ್ಟ್ ಆಗಿರೋ ಹುಡುಗ ಬಂದಿದ್ದ ಕಣೆ. ನಾನು ಹೀಗೆ ವಾರ್ಗಣ್ಣಿಂದ ನೋಡ್ದೆ. ನಾನ್ ಮಾಡ್ತಿರೋ ತಪ್ಪು ಅಂತ ಕೆನ್ನೆ ಶಾಂತಂ ಪಾಪಂ ಅಂತ ಬಡ್ಕೊಂಡೆ ಕಣೆ. ಆದ್ರೆ ಈ ಗಂಡ್ಮಕ್ಳು ಅದ್ನೂ ಮಾಡಲ್ಲ, ಊರೆಲ್ಲ ತಿರುಗ್ತವೆ. ಅಕ್ಕ ನೀನು ಭಾವನ್ ಬಗ್ಗೆ ಏನೇನು ಕಲ್ಪನೆ ಮಾಡ್ಕೊಂಡು ತಪ್ಪೋಸ್ಬೇಡ. ನಮ್ಮ ಭಾವ ಹಾಗಲ್ಲ. ಭಾವ 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 ನಿನಗೇನೇ ಗೊತ್ತು ಗಂಡ್ಮಕ್ಳು ಬುದ್ಧಿ? ಈ ಸಮಾಜದಲ್ಲಿರೋ 70% ಅವರೇ ಕಣೆ. ಹೇಳ್ತಿದ್ದೀನಲ್ಲ, ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಕಣೆ. ಅಕ್ಕ ನೀನು ಡಯಟ್ ಮಾಡಿರೋ ನಾಯಿ ತರ ಚೆನ್ನಾಗಿಲ್ದೇ ಇರ್ಬಹುದು, ಹಾಗಲ್ಲ. ನಿಮ್ ಭಾವ ನನ್ನ ಇಷ್ಟನೇ ಪಡ್ತಿಲ್ಲ ಕಣೆ. ಬಾರೆ ಬೆಡ್ರೂಮ್ ಹೋಗಿ ವಾವ್ ಅಂತ ಆಳನ ಬಾರೆ. ನಾನ್ ಬರಲ್ಲಕ್ಕ, ನೀನೊಬ್ಳೆ ಹೋಗಿ ವಾವ್ ಅಂತಾಳು. ಬರಲ್ಲ ಅಂತ ಹೇಳ್ತೀಯ. ಭಾವ 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 ನೀನ್ ಯಾಕೆ ಹಿಂಗ್ ಕುಣಿತಾ ಇದೀಯ ಅಂತ ಗೊತ್ತು ಕಣೆ. ಮುಂದಿನ ತಿಂಗಳು 4ನೇ ತಾರೀಕೆ 18 ವರ್ಷ ತುಂಬುತ್ತಲ್ಲ, ಕುದುರೆ ಕುಣ್ದಂಗ್ ಕುಣಿತಾ ಇದೀಯ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ. ಭಾವ ನಿನ್ನ ಮುಖನೇ ನೋಡಿರ್ಬೇಕು ಕಣೆ. ಭಾವ ಅದಲ್ಲ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಕಣೆ. ಬೈಲಿ, ಬೆಳಿಗ್ಗೆ ನಮ್ಮ ಫ್ರೆಂಡ್ ಜೊತೆ ಹಿಂಗ್ ಹೋಗ್ತಾ ಇದ್ನಾ. ಯಾರು? ಅದೇ ಆ ಗೊಬ್ಬರನ? ಅವನ ಹೆಂಗೆ ಗೊತ್ತು ನಿನ್ಗೆ? ಮೊನ್ನೆ ಮನೆ ತನಕ ಬಂದು ಆಯ್ತಾ ಅಂತ ಕೇಳಿ ಹೋದ. ಅವನ ಹತ್ರ ಜಾಸ್ತಿ ಸೇರ್ಬೇಡ, ಮ್ಯಾನೇರಿಸಮ್ ಚೇಂಜ್ ಮಾಡ್ಬಿಡ್ತಾನೆ. ಹಾ, ನಾನು ಆ ಹೆಂಗ್ಸ್ ಜೊತೆ ಹಿಂಗ್ ಹೋಗ್ತಾ ಇದ್ದೆ ಕಣೆ. ಯಾವ ಹೆಂಗ್ಸು? ಬೇಡ ಬಿಡ, ಏನಿಲ್ಲ. ಅಯ್ಯೋ ಹೇಳಿ ಬಾಬಾ. ನಿನ್ನ ಚಿಕ್ಕವಳು ಬಿಡ. ಮುಂದಿನ ತಿಂಗಳು ದೊಡ್ಡವಳು ಆಗ್ತೀನಿ. 2 ವರ್ಷ ಲೇಟಾಗಿ ಮದುವೆ ಆಗಿದ್ರೆ ಚೆನ್ನಾಗಿತ್ತಲ್ಲಪ್ಪ. ಭಾವ ಆ ವಿಷಯ ಏನು ಅಂತ ಕ್ಲಿಯರ್ ಆಗಿ ಹೇಳಿ. ನಾನು ಟರ್ನ್ ಆದೆ ಕಣೆ. ಒಂದು ಸುಂದರವಾದ ಹುಡುಗಿ. ಯಾವ ಹುಡುಗಿ? ನಮ್ಮ ಅಕ್ಕ ಏನೋ ಸುಂದರವಾಗಿಲ್ಲ, ಬಿಟ್ಟು ಹಾಕಿ. ನನಗಿಂತ ಸುಂದರವಾಗಿದ್ದ. ನನ್ನ ಕಣ್ಣು ನೋಡಿ, ಮೂಗು ನೋಡಿ, ಬಾಯಿ ನೋಡಿ, ಇಂಟರ್ನೆಟ್ ಅಲ್ಲಿ ಹುಡುಕಿದ್ರು ನನ್ನಂತ ಹುಡುಗಿ ಯಾರು ಸಿಗಲ್ಲ. ಈ ವಿಷಯ ನಿಮ್ಮ ಅಕ್ಕಂಗೆ ಹೇಳ್ಬೇಡ ಕಣೆ ಭವ್ಯ. ನಾನು ಹೇಳ್ತೀನಿ. ಹೇಳ್ಬೇಡ ಕಣೆ. ನಾ ಹೇಳ್ತೀನಿ. ಬರ್ತ್ಡೇಗೆ ಏನ್ ಗಿಫ್ಟ್ ಬೇಕು ಭವ್ಯ? ಕೊಡಿಸ್ತೀನಿ, ಹೇಳ್ಬೇಡ. ಹೇಳಲ್ಲ. ಲೇ, ಯಾಕೋ ತಲೆ ನೋವ್ತಾ ಇದೆ, ಕಾಫಿ ತಗೊಂಡ್ ಬರೆ. ಒಂದು ಕಾಫಿ ತರಿಲ್ಲ, ಟೀ ತರ್ತೀನಿ. ಲೇ,
ಅವಳು ಮನೆಗೆ ಬರ್ತಾಳಲ್ಲ ಏನ್ ಮಾಡೋದು? ಯಾರು ಬರ್ತಾರೆ? ಅದೇ ಸೆಟಲ್ಮೆಂಟ್ ಮಾಡೋಕ್ ಬರ್ತೀನಿ ಅಂತ ಹೇಳಿದ್ಲು. ಕಲ್ಪನಾ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಒಳಗಡೆ ಬೆಡ್ರೂಮ್ ಮಲ್ಕೊಂಡಿದ್ದಾಳೆ. ಅವಳ ಮೇಲೂ ಕಣೆ ಆರಾಮಾಗಿದ್ದಾಳೆ. ಇಲ್ಲಿ ನಂದು ನಾಯಿ ಪಾಡು. ಬಾವಾ ನಾ ಟೀ ತರ್ತೀನಿ. ಹಲೋ, ಮಾತಾಡ್ತಾನೆ ಇಲ್ಲ. ಏನು ಅಂದ್ರೆ ಎದ್ರುಬಿಟ್ರಾ? ಎದ್ದಾಳೆ ಮೇಲೆ. ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಬೆಡ್ರೂಮ್ ಅಲ್ಲಿ. ಏನು ಅಂದ್ರೆ ಆ? ನಿಮ್ಗೆ ಬೆಡ್ರೂಮ್ ನೆನಪಾಗ್ತಾ ಇಲ್ವಾ? ನಮ್ ಬೆಡ್ರೂಮ್ ಅಂದ್ರೆ ಬೆಡ್ ಇದೆ, ನಿದ್ದೆ ಇಲ್ಲ. ರಾತ್ರಿ ತಾನೇ ನಿದ್ದೆ ಮಾಡಿದ್ವಲ್ಲೇ. ಏನು ಅಂದ್ರೆ ಆ? ಮಂಚ ಇದೆ, ಮನಸ್ಸಿಲ್ಲ. ಹಾಸಿಗೆ ಕೆಳಗಡೆ ಇರ್ಬೇಕು ನೋಡು. ಏನು ಅಂದ್ರೆ ನಾನ್ ನಿಮ್ಮನ್ನೇನೋ ಒಂದು ಕೇಳಬೇಕು. ಕೇಳೇನೋ? 18ಗೆ ಏನಾದ್ರೂ ವಿಷಯ ಇವಳಿಗೆ ಹೇಳಿದ್ಲ? ಏನಂದ್ರೆ ಹೆಂಗಾಯ್ತಿದಿಲ್ಲ? ನೋಡೆ ಕುತ್ಕೋ. ನಾನು ಆ ದಾರಿಲಿ ಹೋಗೋದ್ ಬೇಡ ಅಂತ ಅನ್ಕೊಂಡಿದ್ದೆ. ವಿಧಿಯಾಟ ಟರ್ನ್ ತಗೋಬೇಕಾಯ್ತು. ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂಡೆ ಗೊತ್ತೇನೆ. ಆದ್ರೆ ಆ ಹೆಂಗ್ಸು ಮೈ ಮೇಲೆ ಬಿದ್ಬಿಟ್ಲು. ಎಲ್ಲ ಕೈ ಮೀರಿ ನಡೆದೇ ಹೋಯ್ತು ಕಣೆ. ನೀವು ಕಂಟ್ರೋಲ್ ಮಾಡ್ಕೋಬಹುದಾಗಿತ್ತಲ್ವಾ? ನಾನು ಎಕ್ಸೆಪ್ಟೇ ಮಾಡಿಲ್ಲ ಕಣೆ. ಆ ಹೆಂಗ್ಸು ಜೋರಾಗಿ ರಪ್ ಅಂತ ಬಂದು ಬಿದ್ಬಿಟ್ಲು. ಅಯ್ಯೋ, ಆದ್ರೂ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು ಅಂದ್ರೆ. ನಾನು ಫಸ್ಟ್ಗೆ ಕಂಟ್ರೋಲ್ ಅಲ್ಲೇ ಇದ್ದೆ ಕಣೆ, ಆಮೇಲೆ ಆಗ್ಲೇ ಇಲ್ಲ ಕಣೆ. ಏನು ಅಂದ್ರೆ ಏನು ಅಂದ್ರೆ ಮಿಂಚ್ ತರ ಬಂದ್ಲು ಕಣೆ. ಗುಡುಗ್ ತರ ರಪ್ ಅಂತ ಹೊಡೆದು ಅಲ್ಲಾಡ್ಸಿ ಹೋಗ್ಬಿಟ್ಲು ಕಣೆ. ಅಯ್ಯೋ ಅಯ್ಯೋ ಅಯ್ಯೋ, ಕೇಳಿದ್ರ ನೋಡಿದ್ರ ನೋಡಿದ್ರ ಮಿಂಚ್ ತರ ಬಂದಂತೆ, ಗುಡುಗ್ ತರ ಸಿಡ್ಲಂತೆ, ಅಲ್ಲಾಡ್ಸಿ ಹೋಗ್ಬಿಟ್ಲಂತೆ. ಇವರೆಲ್ಲ ಬಿಟ್ರಂತಲ್ಲಪ್ಪ. ಲೇ, ನಾನು ಫಸ್ಟ್ಗೆ ಏನು ಅಲ್ಲಾಡ್ಲಿಲ್ಲ, ಆಮೇಲೆ ಆಗ್ಲೇ ಇಲ್ಲ ಕಣೆ. ಎಲ್ಲ ದೇವ್ರಾಟ ಕಣೆ, ನಡೆದೋಯ್ತು. ನಾನೇನ್ ಮಾಡಕ್ಕಾಗ್ತದೆ? ದೇವರಾಟ ಅಂತ ದೇವರಾಟ, ಆಟ ಈ ಆಟ ಜೂಟಾಟ ಆಡಿ ಈಗ ದೇವರಾಟ ಅಂತಾನಲ್ಲಪ್ಪ. ಏನು ಅಂದ್ರೆ ನಾನು ಅವಳಿಗಿಂತ ಸುಂದರವಾಗಿಲ್ವೇನು? ಲೇ, ಒಂದ್ ಹೆಂಗ್ಸು ಮೈ ಮೇಲೆ ಬಿದ್ದ ತಕ್ಷಣ ಕೆಟ್ಟದಾಗ ಮಾತಾಡ್ಬೇಡ ನೀನು. ಏನ್ ಅನ್ಕೊಂಡಿದ್ದೆ ನೀನು ಹೆಣ್ಣು ಅಂದ್ರೆ? ಏನಿಲ್ಲ ರೀ, ನಿನಗಿಂತ ಸಾಕಾಗಿದ್ಲು ಕಣೆ. 100ಕ್ಕೆ 97 ಮಾರ್ಕ್ಸ್ ಕೊಡ್ಬೋದು. ನನ್ಗೆ ಎಷ್ಟು ಕೊಡ್ತೀರಾ? 3 ಕೊಡ್ಬೋದು. ಅಯ್ಯೋ 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 ಅಯ್ಯೋ, ಕೇಳಿದ್ರ 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 ಅವಳಿಗೆ 97 ಅಂತೆ, ನನಗ್ ಬರೇ 3 ಅಂತಲ್ಲಪ್ಪ. ಅವಳೇನು ನನಗಿನ ಏನೋ ಏನಂದ್ರೆ ಅವಳಿಗೆ ಮದುವೆ ಆಗಿತ್ತಾ? ಮದುವೆ ಆಗಿದೆ ಕಣೆ. ಎಕ್ಸ್ಪೀರಿಯನ್ಸ್ ಇದ್ರೆ ಒಂದೊಂದ್ಸರಿ ಎಡುತ್ತಾರಲ್ವಾ? ಕಲ್ಪನಾ, ನಾನು ಎಂತೆಂಥವ್ರನ್ನೋ ಡ್ಯಾಶ್ ಹೊಡೆದೆ ಕಣೆ, ಆದ್ರೆ ಅವಳ ತರ ಡ್ಯಾಶು ಯಾರು ಹೊಡಿಲಿಲ್ಲ ಬಿಡೆ. ಕಲ್ಪನಾ, ಈಗ್ಲೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ ಕಣೆ. ಮರೆಯಕ್ಕೆ ಆಗ್ತಾ ಇಲ್ಲ. ಆಗ್ತಿಲ್ವಾ? ನಾನು ಅವಳಿಗೆ ಹೇಳ್ದೆ ಕಣೆ, ಹೋಟೆಲ್ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಅವಳಂದ್ಲು, ಮನೆಗೆ ಬರ್ತೀನಿ, ನಿಮ್ಮ ಹೆಂಡತಿ ಜೊತೆನೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂದ್ಲು. ಹಾ ಸರಿ, ನಾನು ಎಷ್ಟೇ ಕರೆಕ್ಟ್ ಆಗಿದ್ರು ಎಡಬೇಕಾಗುತ್ತೆ ಕಣೆ. ನಾನ್ ನಿಮಗ್ ನೆನ್ಪಾಗ್ಲಿಲ್ವೇನು? ಏನೇ ಮಾತಾಡ್ತಾ ಇದೀಯ ನೀನು? ಏನ್ ಮಾತಾಡ್ತಾ ಇದೀಯ? ಆ ಟೈಮಲ್ಲಿ ಮದುವೆ ಆಗಿರೋದೇ ಮರ್ತು ಬಿಟ್ಟಿದ್ದೀನಿ ಕಣೆ. ಅಯ್ಯೋ 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 ಅಯ್ಯೋ, ಕೇಳಿದ್ರ? ಆ ಮಿಟಕಾಡಿ ಮನೆ ಹಾಳಿ ಮನೆ ಮಾತನಾಡಿ ಮುಗಿತಾ? ಇನ್ನ ಇದೆ ರೀ, ಆ ಛತ್ರಿ ಆ ಬಿತ್ರಿ ಅವಳಿದಾಳ. ಮುಗಿತಾ? ಇನ್ನು ಮುಗಿದಿಲ್ಲ ರೀ. ಅವಳಿಗೆ ಕರೆಂಟ್ ಶಾಕ್ ಕೊಟ್ಟು ಕೂದಲೆಲ್ಲ ನಿಗರಿಸ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನು? ಚಿಕ್ಕ ಸೀನ್ ಇಟ್ಕೊಂಡು ದೊಡ್ಡದಾಗ ಸೀನ್ ಕ್ರಿಯೇಟ್ ಮಾಡ್ತಾ ಇದೀಯಲ್ಲ.
ಗಂಡ್ಸು ಅಂದ್ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ನಡೀತೈತೆ. ಇವನು ಗಾಡಿ ತಗೊಂಡ್ಮೇಲೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು ಸಹಜ ಕಣೆ. ಅಯ್ಯೋ ಜೀವನನ ಗಾಡಿಗೆ ಹೋಲಿಸ್ತಾರಲ್ಲಪ್ಪ ಇವರು. ಏನಂದ್ರೆ ಅವಳು ಈ ಮನೆಗೆ ಬರೋ ವಿಷಯ ಅವಳ ಗಂಡನ ಗೊತ್ತಾ? ಅವಳ ಗಂಡನೇ ಡ್ರಾಪ್ ಆಗ್ತಾನಂತೆ ಕಣೆ. ಅವ್ರಂತ ಕಿತ್ತೋಗಿರೋ ಫ್ಯಾಮಿಲಿ ಅವ್ರು ಇರ್ಬೇಕಂತೀನಿ. ಏನು ಅಂದ್ರೆ ಅವಳು ಈ ಮನೆಗೆ ಬರ್ಲೇಬೇಕಾ? ಅವಳು ಬರ್ಲೇಬೇಕು ಕಣೆ. ಇವತ್ತೆರಡರಲ್ಲಿ ಒಂದು ಇತ್ಯರ್ಥ ಆಗ್ಲೇಬೇಕು. ನೀನು ಇರು, ಕೋರ್ಟಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಾ ಅಥವಾ ನಾವು 3 ಜನ ಕೂತು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ? ಅವಳು ಬಂದ್ರೆ ಬೆಡ್ರೂಮ್ ಕಳಿಸು. ನೀನು ಬಂದ್ಬಿಡೆ. ಹೌದು ಕಣೆ, ನೀನು ಗಾಬರಿ ಆಗ್ತೀಯಾ? ಕೋರ್ಟು ಕಚೇರಿ ಎಲ್ಲ ಯಾಕೆ, ಬೆಡ್ರೂಮ್ ಎಂಟ್ರೆ ಸೆಟ್ಲ್ ಅಲ್ವಾ, ಅಲ್ಲಿಗೆ ಕಳಿಸ್ಬಿಡು. ಅಯ್ಯೋ ಇವಳಿಗೋಸ್ಕರ ನನಗೆ ಕೋರ್ಟ್ ಅವ್ರಿಗೂ ಹೇಳ್ತಾರ ಇವರು. ಈ ನನ್ನ ಕೇಳಕ್ಕೆ ಯಾರು ಇಲ್ವೇ? ಅವಳಿಗೆ ಹಾವಾದ್ರೂ ಕಚ್ಚಬಾರ್ದೆ, ಕಚ್ಬಾರ್ದೆ ಕುಕ್ಕಬಾರ್ದೆ ಕುಡಿಗಿಟ್ಟು ಕುಡ್ಕೊಂಡು ಹೋಗಬಾರ್ದೆ, ಕುಡ್ಕೊಂಡು ಹೋಗ್ಬಾರ್ದೆ. ಯಾರಿಗೆ ಬೈತಾ ಇದೀಯಾ? ಅವಳಿಗೆ ಕಣೆ. ಅದು ಬಿಟ್ಟಾಕು, ನಿಮ್ ಭಾವನಿಗೆ ಕಾರಿಗೊಂದು ಸ್ಟಪ್ನಿ ಅಂತ ಇಟ್ಕೋ ಅಂತ ಹೇಳಿದ್ದೆ, ಆದ್ರೆ ಅವನಿಗೆ ಒಂದು ಸ್ಟಪ್ನಿ ಇಟ್ಕೊಂಡ್ಬಿಟ್ಟವನೇ ಕಣೆ. ನಾನ್ ಡೌಟ್ ಪಟ್ಟಿದ್ದು ಕ್ಲಿಯರ್ ಆಯ್ತು. ಏನ್ ಡೌಟು? ಅವಳಿಗೊಬ್ಳು ಲವರ್ ಇದ್ದಾಳೆ ಕಣೆ. ಮನೆಗೆ ಬರ್ತಾಳಂತೆ. ಇಷ್ಟಕ್ಕೆಲ್ಲ ಕಾರಣ ನಿಮ್ ಭಾವ. ಅವನಿಗೆ ಮಾತ್ರ ನಾನು ಸುಮ್ ಬಿಡಲ್ಲ. ಚಾಕು ತಗೊಂಬ, ಚುಚ್ಚಿ ಚುಚ್ಚಿ ಕೊಡ್ತೀನಿ. ಅವಾಗಿಂದ ನೋಡ್ತಾ ಇದ್ದೀನಿ, ಒಂದೇ ಹೊಸಲ್ಲಿ ಒಯ್ಯಯ್ಯೋ ಅಂತಾಳೆ. ಒಳಬರ್ರಿ. ನಮಸ್ಕಾರ. ನಮಸ್ಕಾರ. ಲ್ಯಾಗ್ ಮಂಜೋರ್ ಇದ್ದಾರಾ? ಯಾಕೆ? ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಮಾತು? ಸೆಟ್ಲ್ಮೆಂಟು. ಅಕ್ಕ ಸೆಟ್ಲ್ಮೆಂಟ್ ಮಾಡ್ಕೋಬೇಕಂತ ಕಡೆ. ನನ್ನ ಸಂಸಾರದಲ್ಲಿ ಹುಳಿ ಹಿಂಡ್ದವಳು ನೀನು. ನಿನ್ನ ಸುಮ್ಮನೆ ಬಿಡ್ತೀನ ನಾನು? ನಿನ್ನ ಬಿಡಲ್ಲ ಕಣೆ. ಅಯ್ಯಯ್ಯ ಏನಾಯ್ತಾ? ಅವ್ರು ಇವಾಗ ನಿಮ್ ಮುಖ ನೋಡಿದ್ರಲ್ಲ, ಬೆಚ್ ಬಿದ್ರು. ಓ ಏಯ್ ಎಲ್ಲದವಳು ಅವಳನ್ನ ಇವತ್ತು ಬಿಡಲ್ಲ. ಲೇ ಏನಂತ ತಿಳ್ಕೊಂಡಿದ್ದಿ? ಮತ್ತೇನಾಯ್ತಾ? ನೀವು ಮುಖ ತೋರಿಸಿಲ್ವಲ್ಲ, ಆಗ್ಬಿಟ್ಟು. ಲೇ ಏನೇ, ನಾನು ಸಂಸಾರ ಮಾಡ್ತಿದ್ದೆ ಇಷ್ಟು ದಿನ ಆಯ್ತು. ನನ್ನ ಹೊಟ್ಟೆಲಿ ಒಂದು ಹುಳಾನು ಹುಟ್ಟಿಲ್ಲ. ನಿನಗ್ ಮಗು ಆಗಕ್ ಬಿಡ್ತೀನ ನಾನು? ಮಾಡ್ಕೊತೀನಿ ಮಗನ, ನಿನ್ನ ಬಿಟ್ಟು ಬಿಡ್ತೀನ ನಾನು? ಲೇ ಕಲ್ಪನಾ, ಏನಾಯ್ತು ಒಟ ಒಟ ಅಂತಕೊಂಡು? ಮಂಜೋರೆ ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ, ಇದ್ರಲ್ಲಿ 20,000 ಇದೆ. 20,000? ಅಕ್ಕ ನೋಡಿ 20,000 ಬೇರೆ ಕೊಡ್ತಾ ಇದ್ದಾಳೆ. ಏನ್ ನೋಡ್ಕೊಡ್ತಿದ್ದಾಳ? ಏನೋ ನೋಡಿರ್ತಾಳೆ ಬಿಡು. ಈ ವಿಷಯ ನಮ್ಮಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ತಾನೆ? ಯಾರಿಗೂ ಗೊತ್ತಿಲ್ಲ ಕಣೆ, ನನಗ್ ಮಾತ್ರ ಗೊತ್ತಿದೆ. ನಂಗೂ ಗೊತ್ತಿದೆ. ಕಲ್ಪನಾ, ಸ್ವಲ್ಪ ಸುಮ್ಮನೆ ಇರ್ರೆ. ಬೇರೆ ಯಾರಾದ್ರೂ ಆಗಿದ್ರೆ ಕೋರ್ಟು ಪೊಲೀಸು ಅಂತ ಎಷ್ಟು ಓಡಾಡ್ತಿದ್ರು ಕಣೆ. ಈಗ ನಾನು ನಿನ್ನ ಅಲ್ಲಾಡ್ತೀನಿ. ನಾನು ಅಲ್ಲಾಡ್ತೀನಿ. ಸ್ವಲ್ಪ ಈ ಕಡೆ ಬಂದ್ರೆ. ಸುಮ್ಮನೆ ನಿಂತ್ಕೊಳ್ಳಿ ಅಂದ್ರೆ. ಸಾರಿ ಮೇಡಮ್, ನೀವು ಹೇಳಿ ಮೇಡಮ್. ಅಲ್ಲ, ನಿಮ್ ವೈಫ್ ಯಾಕೆ ಶರಪಂಜರ ಕಲ್ಪನಾ ತರ ಓವರ್ ಆಕ್ಟ್ ಮಾಡ್ತಿದ್ದಾರೆ? ಮುಂಚೆ ಚೆನ್ನಾಗಿದ್ಲು, ಮೊನ್ನೆ ಅಜ್ಜಿ ಸ್ಕಿಟ್ ಮಾಡಿ ಕಿರೀಟ ಬಂದಾಗ್ಲಿಂದ ಫುಲ್ ರೊಚ್ಚಿಗೆದ್ಬಿಟ್ಟು ಅವಳೆ. ಅವಳ ಸಂಸಾರದಲ್ಲೂ ನಿನ್ನ ಕಡೆ ಬಂದು ಹುಳಿ ಹಿಂಡಿದ್ಲು ಕಣೆ. ಬರ್ರೆ ಬರ್ರೆ. ಕಳ್ಕೊಂಡೆ. ಅಕ್ಕ ಏನು ಸಿಗ್ತಾ ಇಲ್ಲ. ಏನು ಅಂದ್ರೆ ನೀವು ನನಗೆ ಒಂದೇ ಒಂದು ಅವಕಾಶ ಕೊಡ್ಬೇಕಾಗಿತ್ತು ಅಂದ್ರೆ. ಎರಡು ಅವಕಾಶ ಕೊಡ್ತೀನಿ ಬಾರೆ.
ಸುಮ್ಮನೆ ನಿಂತ್ಕೊಡ್ರಿ ಒಂದು ನಿಮಿಷ. ನೀವು ಹೇಳಿ ಮೇಡಮ್. ಸರಿ, ನಾನು ಇನ್ನು ಹೊರಡ್ತೀನಿ. ಏನೇ ಹೇಳಿ ಮಂಜು ಅವರೇ, ನಮ್ಮ ದೇಶದಲ್ಲಿ ಗುಂಡೆಟ್ ತಿಂದವ್ರಿಗಿಂತ ಹೆಂಡತಿ ಅನುಮಾನದೆಡ್ ತಿಂದವರೇ ಜಾಸ್ತಿ. ಸರಿ, ಆದಷ್ಟು ಬೇಗ ನಿಮ್ ಗಾಡಿ ರಿಪೇರಿ ಮಾಡಿಸ್ಕೊಳ್ಳಿ. ನಿಮ್ ಗಾಡಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಬರ್ತೀನಿ. ಗಾಡಿ ಆಕ್ಸಿಡೆಂಟ್ ಅಂತೆ ಕಡೆ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಓಕೆ. ಏನಂದ್ರೆ ನೀವು ಇಷ್ಟೊತ್ತವರೆಗೂ ಮಾತಾಡ್ತಿದ್ದು ಗಾಡಿ ಆಕ್ಸಿಡೆಂಟ್ ಬಗ್ಗೆನಾ? ಕಲ್ಪನಾ, ಒಂದು ನಿಮಿಷ ಬಾಯ್ಲಿ. ಒಡೆಯಲ್ಲ ಬಾರೆ. ಲೇ, ಜೀವನದಲ್ಲಿ ಅನುಮಾನ ಇರಬೇಕು. ಅನುಮಾನನೇ ಜೀವನ ಆಗಬಾರ್ದು. ಅದರಿಂದ ಸಂಸಾರ ಹಾಳಾಗುತ್ತೆ ಕಣೆ. ಕ್ಷಮಿಸ್ಬಿಡ್ರಿ, ನನ್ನನ್ನ ಕ್ಷಮಿಸ್ಬಿಡಿ. ಆಯ್ತು ಬಿಡೆ. ಏನೋ ನಿದ್ದೆ ಬರ್ತಾ ಇಲ್ಲ ಅಂದಲ್ಲ. ಬಾವ ನಂಗೂ ನಿದ್ದೆ ಬರ್ತಾ ಇಲ್ಲ. 18 ಆಗ್ಲಿ. ಈ ಸೂಪರ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಕೇಳಲೇಬೇಕು ನಾವು ನಮ್ಮ ಜಡ್ಜಸ್ಗೆ ಹೆಂಗ್ ಅನ್ನಿಸ್ತು ಈ ಸ್ಕಿಟ್ಟು ಅಂತ. ನಾರಾಯಣ್ ಸರ್, ಕಂಸಾಳೆ ಹಾಡು ಕೇಳಿದಷ್ಟು ಹಿತವಾಗಿತ್ತು. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ಎಲ್ಲರದು ಎಕ್ಸಲೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಕನಸು, ಆರಂಭದಲ್ಲೊಂದು ಕನಸು ಬರುತ್ತಲ್ಲ, ಆ ಕನಸೇ ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅದನ್ನು. ಆಮೇಲೆ ನೀಲ ಮತ್ತು ನಮ್ಮ ರಾಗಿಣಿ ಸರ್, ನೀವಿಬ್ಬರು ನವರಾತ್ರಿ ಬೊಂಬೆಗಳ ಥರ ಕಾಣಿಸ್ತಾ ಇದ್ದೀವಿ. ನೀಲ ಇವತ್ತು 2 ಪಾತ್ರ ಕಾಣ್ತು ನಿನ್ನಲ್ಲಿ. ಉಮಾಶ್ರೀ ಅವರ ವಾಯ್ಸು, ಕಲ್ಪನಾರವರ ಅಭಿನಯ ಎರಡೂ ಮಿಕ್ಸ್ ಆಗಿತ್ತು ನಿನ್ನಲ್ಲಿ. ದಸರಾ ಹಬ್ಬದ ಸುಂದರವಾದ ಅಡುಗೆಯನ್ನು ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ರಿಗೂ ಶುಭಾಶಯಗಳು. ಧನ್ಯವಾದಗಳು ಸರ್. ಇದೆ ಮೇಡಮ್, ಮಜಾ ಭಾರತದ ವೇದಿಕೆಯಲ್ಲಿ ಹೊಸಬರಿಗೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ನಾವು ಕೂಡ ಹಾಗೆ ಅಂದ್ಕೊಂಡಿದ್ವಿ. ಆದರೆ ಕೊಟ್ಟಂಥ ಅವಕಾಶನ ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಕಲಾವಿದರಾದರೆ ಈ ಥರದ್ದೊಬ್ಬ ಕಲಾವಿದೆ ಆಗಬೇಕು ಅಂತ ಆಸೆ ಪಡೋಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಅದರಲ್ಲಿ ನೀಲ ಕೂಡ ಒಬ್ಬಳು. ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಆ್ಯಕ್ಟಿಂಗು, ಓವರ್ ಆ್ಯಕ್ಟಿಂಗು, ಅಂಡರ್ ಪ್ಲೇ ಇವೆಲ್ಲ ಹೇಳ್ತಾರೆ. ಓವರ್ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಮಾತಾಡೋದು ಬಿಟ್ಬಿಡು. ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋರು ಮಾತ್ರ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯ. ಒಟ್ಟಾರೆ ಕಲಾವಿದರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ. ಎಂಥ ಎನರ್ಜಿ ಇತ್ತು ನಿಮ್ಮ 3 ಜನದಲ್ಲಿ. ನೀವು ಆ್ಯಕ್ಟ್ ಮಾಡ್ತಾಯಿದ್ರೆ ನಮಗೆಲ್ಲೂ ಆ ಕಡೆ ಈ ಕಡೆ ನೋಡಬೇಕು ಅಂತ ಅನಿಸ್ತೇ ಇಲ್ಲ. ನಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆಗೆ ಹೋಗಲೇ ಇಲ್ಲ. ನೀವು ಕಲಾವಿದರು ಚೆನ್ನಾಗಿ ತೂಗಿಸ್ಕೊಂಡು ಹೋದ್ರಿ. ಗುಡ್ ಲಕ್. ಸೂಪರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನೀಲಾ, ನಿಮ್ಮ ಸ್ಟೈಲಲ್ಲಿ ಶ್ರುತಿ ಕೇಳಿ ಹೇಗೆ ಅನ್ನಿಸ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಂತ? ನಿಮ್ಗೆ ಹೆಂಗ ಅನಿಸ್ತು ಕಣೆ? ಚೆನ್ನಾಗಿತ್ತು ಕಣೆ. ನಿಮ್ಮೆಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ತುಂಬಾ ಎಂಜಾಯ್ ಮಾಡಿದೆ. ಕೆಲವೊಂದು ಪದಗಳು ನನಗೆ ಜಾಸ್ತಿ ಅರ್ಥ ಆಗಿಲ್ಲ, ಬಟ್ ಮ್ಯಾಮ್ ಹೇಳಿದ್ರು ಪರವಾಗಿಲ್ಲ, ಅರ್ಥ ಆಗದೆ ಇರೋದು ಬೆಟ್ರು ಅಂತ. ಸೊ ಹಾಗಾಗಿ ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ನೀಲಾ, ಸಮ್ ಡೇ ಐ ವಿಶ್ ನಿಮ್ಮ ಥರ ನನಗೂ ಕೂಡ ಒಂದು ಪಾತ್ರ ಮಾಡೋಕ್ಕೆ ಸಿಗುತ್ತೆ ಅಂತ. ವೆರಿ ವೆರಿ ವೆಲ್ ಪರ್ಫಾರ್ಮ್. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಶಾನು, ಸ್ಕಿಟ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಈ ಎನರ್ಜಿ ಲೆವೆಲ್ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು ಎಲ್ಲರೂ ಸ್ವಲ್ಪ ನನಗೆ ಕಲಿತ್ಕೊಬಿಡಿ ಪ್ಲೀಸ್. ನನಗೆ ಓವರ್ ಆ್ಯಕ್ಟಿಂಗ್ ಬರ್ತಾನೆ ಇಲ್ಲ. ಐ ಆಲ್ವೇಸ್ ಅಂಡರ್ ಪ್ಲೇ ಆ್ಯಂಡ್ ಮೈ ಡೈರೆಕ್ಟರ್ ಹ್ಯಾಸ್ ಟು ಟೇಕ್ ಲೈಕ್ 10 takes ಫಾರ್ ಮೀ ಟು ಓವರ್ ಆ್ಯಕ್ಟ್. ಬಟ್ ಹೌ ಯು ಗೈಸ್ ಓವರ್ ಆ್ಯಕ್ಟ್ ಇಟ್ಸ್ ಜಸ್ಟ್ ಅಮೇಝಿಂಗ್. ತುಂಬ ಇಷ್ಟ ಆಯಿತು. ವಾವ್. ಸ್ಕೆಟ್ ನನಗೆ ಸ್ವಲ್ಪ ಅರ್ಥ ಆಯಿತು, ಸ್ವಲ್ಪ ಈ ಕಡೆ ಆ ಕಡೆ. ಐ ಮೀನ್ ಲಿಟಲ್ ಬಿಟ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್. 80% ಐ ಅಂಡರ್ಸ್ಟುಡ್. ಸೊ ಸಿಂಗಲ್ ಮೀನಿಂಗ್, ಡಬಲ್ ಮೀನಿಂಗ್ ಎಲ್ಲ ಸ್ವಲ್ಪ ಅರ್ಥ ಆಯಿತು. ಇಟ್ ವಾಸ್ ನೈಸ್. ಆ್ಯಂಡ್ ಕಂಗ್ರ್ಯಾಟ್ಸ್ ಟು ಯು ಆಲ್. ಇಟ್ ವಾಸ್ ರಿಯಲಿ ಅಮೇಝಿಂಗ್. ಐ ವಾಸ್ ಸ್ಟನ್ ಟು ಸಿ ಯು ಆಲ್ ಪರ್ಫಾರ್ಮಿಂಗ್ ದೇರ್. ಆ್ಯಂಡ್ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಏಯ್, ನೈಸ್. ಒಂದು ನಿಮಿಷ ಇರಿ. ಅವ್ರು ಏನು ಹೇಳಿದ್ರು ಹೇಳಿ ನೋಡಿ. ಅದೇ ಸ್ಕಿಟ್ ಎಲ್ಲ ಚೆನ್ನಾಗಿದೆ, ಖುಷಿ ಆಯಿತು. ನಿರಂಜನ್ ಅಣ್ಣ ಅಲ್ಲಿಂದ ಸ್ಟಾರ್ಟ್ ಮಾಡೋ. ನಿಮ್ಗೆ ಇನ್ನೊಂದು ನೆನಪಿರ್ಲಿ, ಸಿ ದ ಮ್ಯಾಚಿಂಗ್. ಹೌದು, ನಾನು ನಮ್ಮ ಅಣ್ಣ ಮ್ಯಾಚಿಂಗ್ ಹೋಗೋದು. ಇಲ್ಲಿಗೆ ಈ ಸ್ಕಿಟ್ ಮುಗ್ದಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಯಾರು ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಕಿರೀಟ ಯಾರಿಗೆ ಹೋಗ್ತಾ ಇದೆ? 3,
2 1 ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಶಾನು ಆ್ಯಂಡ್ ಶ್ರೂ ಪ್ಲೀಸ್ ಕಮ್ ಆನ್ ಸ್ಟೇಜ್. 100 ಕಾಲ ನಾವು ಬಾಳೋದಕ್ಕೆ ಇದು. ಸೊ ತಾರಕದ ಚೆಲುವೆ ಏರಿದ್ದಾರೆ ಇಲ್ಲಿ. ಖಂಡಿತವಾಗ್ಲೂ ಶ್ರುತಿ, ಈ ಮೂವಿ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಎಷ್ಟು ಡಿಫ್ರೆಂಟ್? ಇಂಪಾರ್ಟೆಂಟ್ ಅದು ಖಂಡಿತ ನಿರಂಜನ್, ಬಿಕಾಸ್ ಇಲ್ಲಿ ತನಕ ಚಿಕ್ಕ ಬಜೆಟ್ ಇರುವಂಥ ಸಿನಿಮಾಗಳು ಮಾಡ್ಕೊಂಡು ಬಂದು ಇಲ್ಲಿ ತನಕ ಬಂದಿದ್ದೀನಿ. ಸೊ ಹಾಗಾಗಿ ನನ್ನ ಒಂದು ಕೆರಿಯರಲ್ಲಿ ನಾನು ಹಿಂತಿರುಗಿ ನೋಡಿದಾಗ ಐ ಥಿಂಕ್ ದಿಸ್ ವಿಲ್ ಸ್ಟ್ಯಾಂಡ್ ಔಟ್ ಎಸ್ ಒನ್ ಆಫ್ ದ ಮೋಸ್ಟ್ ಬಿಗ್ಗೆಸ್ಟ್ ಕಮರ್ಷಿಯಲ್ ಎಂಟರ್ಟೈನರ್ಸ್. ಸೆಕೆಂಡ್ ಟೈಮ್ ಮಜಾ ಬರ್ತಾ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿ ಅನಿಸ್ತು ನಿರಂಜನ್, ಎಸ್ಪೆಷಲಿ ಫಾರ್ ದ 4 ಪೀಪಲ್ ಹೂ ಆರ್ ಸ್ಟ್ಯಾಂಡಿಂಗ್ ಹಿಯರ್. ಆ್ಯಂಡ್ ಎಲ್ಲ ಕಲಾವಿದರಿಗೆ ಈ ಸ್ಟೇಜ್ ಮೇಲೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್ ವೆರಿ ಮಚ್. ಚೆಲ್ವಿ, ಶಾನು ಹೇಗಿತ್ತು ಮಜಾ ಭಾರತ ಹೇಗಿತ್ತು? ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಲಾಟ್ ಆಫ್ ಥಿಂಗ್ಸ್ ಐ ಗಾಟ್ ಟು ಲರ್ನ್, ನಾಟ್ ಫ್ರಮ್ ಜಸ್ಟ್ ಮೈ ಸೀನಿಯರ್ಸ್ ಆರ್ ಮೈ ಏಜ್. ಐ ಆಮ್ ಸೀಯಿಂಗ್ ವಿತ್ ದ ಕಿಡ್ಸ್ ಆಲ್ಸೋ ಐ ಆಮ್ ಗೆಟಿಂಗ್ ಟು ಲರ್ನ್ ಸಮಥಿಂಗ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆ್ಯಂಡ್ ಮೇಕಿಂಗ್ ಮೀ ಲರ್ನ್ ಸೋ ಮಚ್ ಇನ್ ದಟ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಬ್ಬರನ್ನು ಬರೀ ಕೈಯಲ್ಲಿ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಅಫ್ಕೋರ್ಸ್ ನನ್ನ ಹಾರ್ಟನ್ನು ಕೊಡ್ಬೋದು, ಬಟ್ ಅದಕ್ಕಿಂತ ಮುಂಚೆ ಚಾಂದಿನಿ, ಪ್ಲೀಸ್ ಬ್ರಿಂಗ್ ಅಸ್ ದ ಲವ್ಲಿ ಗಿಫ್ಟ್ಸ್. ಹಬ್ಬದ ಕಡೆಯಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಹೆಂಚಕ್ಕಾದಾಗಲೇ ದೋಸೆ ಒಯ್ಯಬೇಕು, ಸಂಚು ಮಾಡಿದ್ರೂ ಪರವಾಗಿಲ್ಲ, ಪ್ರೀತಿ ಮಾಡಬೇಕು, ಎಲ್ಲರನ್ನೂ ಪ್ರೀತಿಸಿ, ಎಲ್ಲರೂ ಖುಷಿಯಾಗಿರಿ, ಹಬ್ಬದ ಊಟ ಮಾಡಿ. ಶಾನು ಐ ಲವ್ ಯು, ನನ್ನ ಹೆಂಡ್ತಿನೂ ಐ ಲವ್ ಯು. ಓಕೆ, ಬಾಯ್.